ಜೈ ಹಿಂದ್ ಜೈ ಕರ್ನಾಟಕ. ಯುವಜನ ಶಕ್ತಿ ಜಾಗೃತ ಶ್ರೀಯುತ ಚೆನ್ನಮ್ಮ ನಾಯ್ಕರವರ ಮಾತಿನಲ್ಲಿ ಇದೀಗ ಕೇಳೋಣ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಕನ್ನಡಾಭಿಮಾನಿಗಳೇ, ಕನ್ನಡದ ಸುಮನಸ್ಸುಗಳೇ, ಇವತ್ತು ಗದಗದಲ್ಲಿ ಸಂಭ್ರಮದಿಂದ ನಡೆಯುತ್ತಿರುವ ಕನ್ನಡ ಹಬ್ಬ ಕುಮಟಾ ತಾಲೂಕಿನ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಆಗಿರ್ತಕ್ಕಂತಹ ನಾಡಿನ ಹಿರಿಯ ಸಾಹಿತಿ ಮಹಾಬಲಮೂರ್ತಿ ಕೊಳ್ಳಿಕೆರೆಯವರ ಪರಿಚಯ ಮಾಡಿಕೊಡುವ ಹೊಣೆ ಇಂದು ನನ್ನ ಮೇಲಿದೆ. ಬಂಧುಗಳೇ, ಸಮುದ್ರದಿಂದ ಒಂದು ಬಿಂದಿಗೆಯಷ್ಟೇ ನೀರನ್ನು ತೆಗೆಯುವ ಸಾಹಸ ಇವತ್ತು ನನ್ನಿಂದ ಸಾಧ್ಯವಾಗುವಂಥದ್ದು. ಏಕೆಂದರೆ ಮಾನ್ಯರು ಹೆಸರಿಗೆ ತಕ್ಕಂತೆ ಸಾಹಿತ್ಯಿಕ ರಂಗದಲ್ಲಿ ಮಹಾಬಲರೇ ಆಗಿರುವುದು ಅದಕ್ಕೆ ಕಾರಣ. ಗೋಕರ್ಣದಲ್ಲಿ 1954 ಏಪ್ರಿಲ್ 1ರಂದು ಜನಿಸಿದ ಮಹಾಬಲಮೂರ್ತಿ ಕೊಳ್ಳಿಕೆರೆಯವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ರಾಜ್ಯಶಾಸ್ತ್ರದಲ್ಲಿ ಪಡೆದು ಕರ್ನಾಟಕ ಬ್ಯಾಂಕ್ನಲ್ಲಿ ವ್ಯವಸ್ಥಾಪಕರಾಗಿ ನಿವೃತ್ತಿಯನ್ನ ಪಡೆದವರು. ಇದೀಗ ವಾಣಿಜ್ಯ ಮತ್ತು ವಿದೇಶಿ ವಿನಿಮಯದ ವ್ಯವಹಾರಗಳಲ್ಲಿ ಸಲಹೆಗಾರರಾಗಿದ್ದಾರೆ. ಮಹಾಬಲಮೂರ್ತಿಯವರು ಒಳ್ಳೆಯ ಕಥೆಗಾರ ಎಂಬುದು ಎಲ್ಲರಿಗೂ ಗೊತ್ತಿದ್ದ ಸಂಗತಿ. ಆದರೆ ಅವರೊಬ್ಬ ಕಾದಂಬರಿಕಾರ, ಕವಿ, ನಾಟಕಕಾರ, ಯಕ್ಷಗಾನ ಕಲಾವಿದ, ತಾಳಮದ್ದಳೆ ಅರ್ಥಧಾರಿ, ಚಿತ್ರನಟ, ಕಿರುತೆರೆ ಸಂದರ್ಶಕ ಇತ್ಯಾದಿ ವಿವರಗಳು ಅನೇಕರಿಗೆ ತಿಳಿದಿಲ್ಲ. ಅವರು 70ರ ದಶಕದಲ್ಲಿಯೇ ಸಾಹಿತ್ಯದ ಸೆಳೆತ ಅಟ್ಟಿಸಿಕೊಂಡು ಅನೇಕ ಪ್ರಕಾರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು. ಕೊಳ್ಳಿಕೆರೆಯವರ ಸಾಹಿತ್ಯ ಕೃಷಿಯತ್ತ ಗಮನ ಹರಿಸುವುದಾದರೆ ಅವರು ಒಟ್ಟು 6 ಕಥಾ ಸಂಕಲನವನ್ನು ತಂದಿದ್ದಾರೆ. ಮತ್ತೊಂದು ಮೌನ, ಯಕ್ಷಸೃಷ್ಟಿ, ಅವನ ಜಗತ್ತಿನ ಹಗಲು, ನೆರಳು, ಇತಿಹಾಸದ ನಂತರ, ನೆರಳು ಮತ್ತು ಇತರ ಆಯುಧ ಕಥೆಗಳು, ಆಗಂತುಕ ಈ ಕಥಾ ಸಂಕಲನಗಳೊಂದಿಗೆ ಚಂದ್ರಾಸ್ತಮಾನ, ಸದ್ದು, ಸ್ತ್ರೀ ಶಾಪ, ಬೀಜಗರ್ಭ 4 ಕಾದಂಬರಿಗಳು ಗಮನ ಸೆಳೆದಿವೆ. ಕಾವ್ಯ ಕ್ಷೇತ್ರದಲ್ಲೂ ತನ್ನ ಗಟ್ಟಿತನ ಇಟ್ಟುಕೊಂಡ ಕೊಳ್ಳಿಕೆರೆಯವರು ಮಾತು ಮತ್ತು ಪರಸ್ಪರ, ಜೀವ, ಮತ್ತೆ ಏಳಲು ಪೂರ್ವದಿಂದ, ಒಂದು ಗಿಳಿ ಈ 4 ಕವನ ಸಂಕಲನಗಳನ್ನು ಕೊಟ್ಟಿದ್ದಾರೆ. ಇನ್ನು ನಾಟಕಗಳಲ್ಲಿ ಕೊಳ್ಳಿಕೆರೆಯವರ ಕೊಡುಗೆಗಳ ಬಗ್ಗೆ ನೋಡುವುದಾದರೆ ಅದರ ಬದಲು ಹಿಡಿಯದೇ ಉಳಿದ ಹಾಡಿ ಗಮನಾರ್ಹ ನಾಟಕಗಳಾಗಿ ನಿಲ್ಲುತ್ತವೆ. ಜೊತೆಗೆ ಮಾಸ್ತಿಯವರ ಪ್ರಸಿದ್ಧ ಕಥೆ ವೆಂಕಟಗನ ಹೆಂಡತಿ, ಇದನ್ನು ಕೂಡ ನಾಟಕಕ್ಕೆ ಅಳವಡಿಸಿದ ಕೊಳ್ಳಿಕೆರೆಯವರು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸುಮಾರು 20 ಕೃತಿಗಳನ್ನು ನೀಡಿದ್ದಾರೆ. ಮಹಾಬಲಮೂರ್ತಿ ಕೊಳ್ಳಿಕೆರೆಯವರ ಅಂಕಣಗಳು ವಾರದಿಂದ ವಾರಕ್ಕೆ ಕುತೂಹಲ ಹುಟ್ಟಿಸುತ್ತಲೇ ಓದುಗರನ್ನ ಹಿಡಿದಿಟ್ಟುಕೊಳ್ಳುತ್ತದೆ. ಕಥೆಗಳೊಂದಿಗೆ ಮತ್ತು ಲಂಕೇಶ್ ಅಲ್ಲಾಮೇಶ್ರು ಈ 2 ಅಂಕಣ ಸಂಕಲನ ಗಮನಾರ್ಹವಾಗುತ್ತದೆ. ಮಹಾಬಲಮೂರ್ತಿಯವರ ಪ್ರತಿಭೆಯ ಇನ್ನೊಂದು ಬಹುಮುಖ್ಯ ಆಯಾಮ ಯಕ್ಷಗಾನ ಕ್ಷೇತ್ರ. ಬರವಣಿಗೆ ಮತ್ತು ಯಕ್ಷಗಾನ ಅವರೊಳಗಿನ ಸೃಜನಶೀಲತೆಯ ವಾರ್ತೆಗಳಾಗಿ ಜಿನುಗುತ್ತವೆ. ತಂದೆ ಗಜಾನನ ಕೊಳ್ಳಿಕೆರೆಯವರ ಪ್ರಸಿದ್ಧ ಯಕ್ಷಗಾನ ವೇಷಧಾರಿ ಮತ್ತು ಅರ್ಥಧಾರಿ ಆಗಿದ್ದರಿಂದ ಮಹಾಬಲಮೂರ್ತಿಯವರಿಗೂ ಯಕ್ಷಗಾನ ಎಂಬುದು ಚುಂಬಕ ಶಕ್ತಿಯಾಯಿತು. ರಾಜ್ಯದಲ್ಲಿ, ಹೊರ ರಾಜ್ಯದಲ್ಲಿ ಮಾತ್ರವಲ್ಲದೆ ಯಕ್ಷಗಾನ ತಂಡದ ಸದಸ್ಯರಾಗಿ ಅಮೆರಿಕದ ಅಕ್ಕ ಸಮ್ಮೇಳನದಲ್ಲಿ ಮತ್ತು ಇಂಗ್ಲೆಂಡಿನ ಮಿಲೇನಿಯಂ ಕನ್ನಡ ಹಬ್ಬಗಳಿಗಾಗಿ ಹಲವಾರು ಸ್ಥಳಗಳಿಗಾಗಿ ಭೀಮ, ಸುಭದ್ರ, ಚಾಣೂರ ಮುಂತಾದ ಪಾತ್ರಧಾರಿಗಳಾಗಿ ಯಕ್ಷಗಾನ ಪ್ರದರ್ಶನದಲ್ಲೂ ಭಾಗಿಯಾಗಿದ್ದಾರೆ. ಚಂದನ ವಾಹಿನಿಗಾಗಿ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ರಂಗದ ಅನೇಕ ಹಿರಿಯರ ಜೊತೆ ಮತ್ತು ಯಕ್ಷಗಾನ ಲೋಕದಲ್ಲಿ ಪ್ರಸಿದ್ಧರಾದ 50 ನಟರನ್ನ ಸಂದರ್ಶನ ನಡೆಸಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಇಲಾಖೆಗಾಗಿ ಕರ್ನಾಟಕ ಬಡಗು ಮತ್ತು ತೆಲುಗು ಯಕ್ಷಗಾನ ವೇಷಗಳ ಕುರಿತಾದಂತಹ ಸಾಕ್ಷ್ಯ ರಚನೆ ಮತ್ತು ನಿರ್ಮಾಣ ಮಾಡಿದ್ದಾರೆ. ಮಹಾಬಲಮೂರ್ತಿಯವರು ಕಿರುತೆರೆ ಹಾಗೂ ಚಲನಚಿತ್ರಗಳಲ್ಲೂ ಭಾಗಿಯಾಗಿದ್ದು ಕವಿತಾ ಲಂಕೇಶ್, ನಾಗತಿಹಳ್ಳಿ ಚಂದ್ರಶೇಖರ್ ಮುಂತಾದವರ ನಿರ್ದೇಶನದಲ್ಲಿ ನಟನೆ, ಚಲನಚಿತ್ರ ಗೀತೆಗಳ ರಚನೆಯಲ್ಲೂ ತಮ್ಮ ಉಮೇದಿಯನ್ನ ತೋರಿಸಿದಂತವರು. ಪ್ರಜಾವಾಣಿಯ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಪುರಸ್ಕಾರ ಪಡೆದ ಕಥೆ ವೈಶಂಪಾಯನ ತೀರ ಕಿರುತೆರೆಯಲ್ಲಿ ಕಾಲದ ಕಡಲು ಎಂಬ ಹೆಸರಿನಿಂದ ಮೆಗಾ ಧಾರಾವಾಹಿಯಾಗಿ ಪ್ರಸಾರವಾಗಿದೆಯಷ್ಟೇ ಅಲ್ಲ, ಇದೇ ಕಥೆ ಪ್ರೊಫೆಸರ್ CG ಕೃಷ್ಣಸ್ವಾಮಿಯವರ ನಿರ್ದೇಶನದಲ್ಲಿ ನಾಟಕವಾಗಿ ಬೆಂಗಳೂರು, ದೆಹಲಿ, ಚಂಡೀಗಢ, ಮುಂಬೈ, ಫರೀದಾಬಾದ್, ಮಂಗಳೂರು, ಸಿಮ್ಲಾ ಮುಂತಾದೆಡೆಯಲ್ಲಿ 50ಕ್ಕೂ ಹೆಚ್ಚು ಪ್ರದರ್ಶನವನ್ನ ಕಂಡಿದೆ. ಬಾಲಕರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಕಥೆ, ಕವಿತೆ, ಚಿಂತನೆ, ರೇಡಿಯೋ ರೂಪಕಗಳ ಪ್ರಸ್ತುತಿಯ ಜೊತೆಗೆ ರಾಷ್ಟ್ರೀಯ ಮಟ್ಟದ ಕವಿಗೋಷ್ಠಿಗಳಲ್ಲೂ ಭಾಗಿಯಾದ ಮಹಾಬಲಮೂರ್ತಿಯವರು ನ್ಯಾಷನಲ್ ಬುಕ್ ಟ್ರಸ್ಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿದಂತಹ ಮೀಟ್ ಆಥರ್ಸ್, ದೀಸ್ ಆರ್ ಅವರ್ ರೈಟರ್ಸ್ ಕಾರ್ಯಕ್ರಮಗಳಲ್ಲದೆ ಪುದುಚೇರಿ, ಪಂಜಿಮ್ ಮುಂತಾದೆಡೆಗಳಲ್ಲಿ ನಡೆದಂತಹ ಕವಿಗೋಷ್ಠಿಗಳಲ್ಲಿ ಮತ್ತು ಇತರ ಸಾಹಿತ್ಯಿಕ ವೇದಿಕೆಗಳಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದಂತವರು. ಕನ್ನಡದ ಎಲ್ಲ ಪ್ರಮುಖ ಪತ್ರಿಕೆಗಳ ಹಾಗೂ ಇಂಗ್ಲಿಷ್ ಪತ್ರಿಕೆಗಳ ಅಂಕಣಕಾರರಾದ
ಕೊಳ್ಳಿಕೆರೆಯವರು ಕೆ.ಎಸ್. ನರಸಿಂಹಸ್ವಾಮಿಯವರ ಶ್ರೀ ಕೆ.ಎಸ್. ನ ಮತ್ತು ಗೋಪಾಲಕೃಷ್ಣ ಅಡಿಗರವರ ಅಡಿಗ 70 ಅಭಿನಂದನಾ ಗ್ರಂಥದ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಹಾಮೂರ್ತಿ ಕೊಳ್ಳಿಕೆರೆಯವರು ಸಣ್ಣ ಕಥಾಲೋಕದಲ್ಲಿ ಅಪರೂಪದ ಪತ್ರಿಕೆ ಎನಿಸಿರುವ ಒಂದಲ್ಲ ಒಂದೂರಿನಲ್ಲಿ ಎಂಬ ತ್ರೈಮಾಸಿಕ ಪತ್ರಿಕೆಯ ಸಂಪಾದಕರಾಗಿದ್ದರು. ಈಗಾಗಲೇ ಪ್ರಸ್ತಾಪಿಸಿದಂತೆ ಪ್ರಜಾವಾಣಿಯ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಪಡೆದಷ್ಟೇ ಅಲ್ಲ, ಉತ್ಥಾನ, ಉದಯವಾಣಿ, ಸಂಯುಕ್ತ ಕರ್ನಾಟಕ ಹೀಗೆ ಅನೇಕ ಪ್ರತಿಷ್ಠಿತ ಪತ್ರಿಕೆಗಳು ನಡೆಸಿದಂತಹ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಗಳನ್ನು ತಮ್ಮ ಎಳೆಯ ದಿನಗಳಲ್ಲಿ ಮೊದಲ ಬಹುಮಾನಗಳನ್ನು ಬಾಚಿಕೊಂಡು ವಿಮರ್ಶಕ ವಲಯದಲ್ಲಿ ಗಮನ ಸೆಳೆದ ಕೊಳ್ಳಿಕೆರೆಯವರ ಕಾಂತಾವರ ಕನ್ನಡ ಸಂಘ ನೀಡುವಂತಹ ಕವಿ ಮುದ್ದಣ್ಣ ಕಾವ್ಯ ಪುರಸ್ಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿ, ಕರ್ನಾಟಕ ವಿಕಾಸ ರತ್ನ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಗೌರವಗಳಿಂದ ಅವರು ಪುರಸ್ಕೃತರಾದವರು. ಅವರು ನಮ್ಮ ಜಿಲ್ಲೆಯ ಹೆಮ್ಮೆ ಎಂದು ತುಂಬಾ ಅಭಿಮಾನದಿಂದ ಹೇಳಿಕೊಳ್ಳಲು ಖುಷಿಯಾಗುತ್ತಿದೆ. ಅಂತಹ ಮಹಾನ್ ಸಾಹಿತಿಗಳು ಇಂದು ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ನಮಸ್ಕಾರ. ಧನ್ಯವಾದಗಳು. ಸಾಹಿತ್ಯದಲ್ಲಿ ಬೆಳಕಿನ ಬೀಜದಂತಿರುವ ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ವೇದಿಕೆಯ ಮೇಲಿನ ಎಲ್ಲ ಗಣ್ಯರೇ, ಏಕೆಂದರೆ ನನ್ನ ಇವತ್ತಿನ ಸಂತೋಷಕ್ಕೆ ಕಾರಣವಾದಂಥ ಎಲ್ಲರೂ ಕೂಡ ವೇದಿಕೆ ಮೇಲಿದ್ದಾರೆ. ಹಾಗೂ ಇನ್ನೊಂದು ರೀತಿಯ ಸಂಜೀವಿನಿ ಶಕ್ತಿಯನ್ನು ಕೊಟ್ಟಂಥ ತಾವೆಲ್ಲರೂ ಸಾಹಿತ್ಯಾಸಕ್ತರು ಸೇರಿದ್ದೀರಿ. ಹಾಗಾಗಿ ಸಾಹಿತ್ಯಾಸಕ್ತರೇ, ಮಾಧ್ಯಮದ ಮಿತ್ರರೇ, ಬಹಳ ವಿಳಂಬ ಆಗಿದೆ. ಆದರೂ ಇಷ್ಟೊಂದು ಪ್ರಮಾಣದಲ್ಲಿ ಅಧ್ಯಕ್ಷನ ಮಾತನ್ನು ಕೇಳಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರೀತಿಯಿಂದ ಕುಳಿತಿದ್ದೇವೆ. ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕು ಸಾಹಿತ್ಯ ಸಮ್ಮೇಳನ 7ನೇ ಸಮ್ಮೇಳನ ಇದೆ. ಈ 7ನೇ ಸಮ್ಮೇಳನಕ್ಕೆ ನಾನು ಅಧ್ಯಕ್ಷನಾಗಿ ಬರ್ತಾ ಇರುವಾಗ ಹಾದು ಬಂದಿದ್ದು ದಿನಕರ್ ದೇಸಾಯಿ ಅವರ ಮಹಾದ್ವಾರದಿಂದ SVP ವೇದಿಕೆಯಲ್ಲಿ ನಾನು ಅಧ್ಯಕ್ಷನಾಗಿ ನನ್ನ ಈ ಒಂದು ಇವತ್ತಿನ ಎಲ್ಲ ವರ್ತಮಾನಗಳನ್ನು ತಮ್ಮೆಲ್ಲರಿಗೂ ಕೊಡ್ತಾ ಇದ್ದೇನೆ. ದೇಸಾಯಿ ಅವರನ್ನ ನೆನೆದಾಗ ಬಹಳ ಖುಷಿಯಾಗುತ್ತೆ. ಯಾಕೆಂದರೆ ಅವರಿಗೆ ಷಷ್ಠಿ ಅಂದರೆ 60ನೇ ವರ್ಷ ತುಂಬಿದಾಗ ಅವರ ಷಷ್ಠಿ ಕಾರ್ಯಕ್ರಮ ಆಗಬೇಕು ಅಂತ ಒಂದು ಯೋಜನೆ ಆಗುತ್ತೆ. ಆದರೆ ಅವರು ಹೇಳ್ತಾರೆ, ಇದು ನನಗೆ ಬೇಡ, ನನಗೇಕೆ ಷಷ್ಠಿ ಸಮಾರಂಭ, ನನಗಿರುವ ಈ ವೇದಿಕೆಯ ಹಣೆಬರಹು ಕಂಬ, ಕುಳಿತಲ್ಲಿಯೇ ರಚಿಸಿ ಒಂದೆರಡು ಪದ್ಯ, ಅದುವೇ ಶ್ರೀ ಶಾರದೆಗೆ ನನ್ನ ನೇಮಿಸಿದೆ. ಹಾಗೆ ಹೇಳಿದಂಥವರು ಅಷ್ಟೇ ಅಲ್ಲ, ನಾಟಕದ ಮಾತುಗಳನ್ನು ಎಂದಿಗೂ ಆಡಲಿಲ್ಲ. 1982ನೇ ಇಸ್ವಿಯಲ್ಲಿ ನಮ್ಮ ಸಿರಸಿಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆದಾಗ ಅವರಿಗೆ ಅಧ್ಯಕ್ಷ ಪಟ್ಟ ಒಲಿದು ಬಂದಿತ್ತು. ಆದರೆ ನನಗಿದು ಬೇಡ ಅಂತ ನಿರಾಕರಿಸಿದೆ. ನೋಡಿ, ಮನುಷ್ಯನ ಜೀವನದಲ್ಲಿ ನೋ ಅನ್ನುವಂಥದ್ದಿದೆಯಲ್ಲ, ನನಗೆ ಬೇಡ ಇದು ಅನ್ನುವಂಥದ್ದಿದೆಯಲ್ಲ, ಇದು ಬಹಳ ಅಪರೂಪದ. ಅದನ್ನು ಮಾನ್ಯ ದೇಸಾಯಿಯವರು ಮಾಡಿದರು. ಎಂಥ ರೀತಿಯ, ಯಾಕೆಂದರೆ ಇವತ್ತಿನ ಸಂದರ್ಭವನ್ನು ನಾವು ಗಮನಿಸಿದಾಗ ಅಧ್ಯಕ್ಷ ಪಟ್ಟ ಇನ್ಕ್ಲೂಡಿಂಗ್ ಮೀ ಬಂದವಾಗ ಬೇಡ ಅನ್ನುವಂಥದ್ದು ಬಹಳ ಕಡಿಮೆ. ಆದರೆ ಅವರು ಅದನ್ನು ಬೇಡ ಅಂತ ಹೇಳಿದರು. ಇಂತಹ ಒಂದು ದಿವ್ಯ ಚೈತನ್ಯದ ಮಹಾದ್ವಾರದಿಂದ ಇಲ್ಲಿ ಬಂದು ಪಿಗಡಿಯವರು ನಮ್ಮ ಕುಮಟಾದಲ್ಲಿ ಒಂದು ಏನು ಮೆಡಿಕಲ್ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಕನಸು ಕಂಡು, ಆ ಕನಸು ನನಸಾಗಬೇಕು. ಈ ಒಂದು ವರ್ಷದ ದೀರ್ಘ ಅವಧಿಯಲ್ಲಿ ನಾನು ಈ ಒಂದು ತಾಲೂಕಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ ಬೆಂಗಳೂರಿನಲ್ಲಿ ಯಾವ ಕೆಲಸ ಇಂಥದ್ದೊಂದು ನಮ್ಮ ಶೆಟ್ಟರು ಕೂಡ ಹೇಳಿದರು, ಮಾನ್ಯ ವಿಧಾನಸಭಾ ಮೆಂಬರು, ಇಂಥದ್ದೊಂದು ಯಾವುದೋ ಮಹತ್ವದ್ದಾಗಬೇಕು, ಯಾರೇ ಇದನ್ನು ಮಾಡಲಿ ಸಂಬಂಧಿಸಿದವರಿಗೆ ಹೋಗಿ ಇದರ ಬಗೆಗಾಗಿ ಮಾಡುವಂತಹ ಎಲ್ಲ ಪ್ರಯತ್ನಗಳಿಗೆ ಮುಂದಾಗಿ ನಾನು ಮುನ್ನುಗ್ತೇನೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೇನೆ. ಆದರೆ ಅದಕ್ಕೆ ಬೇಕಾದಂತಹ ಆ ಹಣ, ಸಂಘಟನೆ, ಇದರ ಬಗೆಗಾಗಿ, ಯಾಕೆಂದರೆ ಈ ವಿಚಾರದಲ್ಲಿ ನಾನು ಅಷ್ಟೊಂದು ಸಶಕ್ತನಾಗಿಲ್ಲ ಅನ್ನೋ ಕಾರಣಕ್ಕಾಗಿ, ಆದರೆ ಯಾರೇ ಇರಲಿ ಅಲ್ಲಿ ನಾನಿದ್ದೇನೆ. ನನ್ನ ಮೂಲಕ ಆಗಬಹುದಾದಂತಹ, ನನಗೆ ಸರ್ಕಾರದ ಯಾವ ಸಂದರ್ಭದಲ್ಲಿ ಯಾರ ಒಂದು ಸ್ನೇಹ ಇದೆಯೋ ಅಂಥವರನ್ನು ತಡೆಕಾಡಿ ಅವರನ್ನು ಅದರ ಬಗೆಗೆ ನಾನು ಅವರ ಬಳಿ ಹೋಗಿ ಈ ಒಂದು ನನ್ನ ಕುಮಟಾ ತಾಲೂಕಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗುವಂಥದ್ದಕ್ಕೆ ಆಗುವಂಥ ಪ್ರಯತ್ನ ಮಾಡಲಿಕ್ಕೆ ನನ್ನದಾದಂಥ ಒಂದು ಸಣ್ಣ ಚಿತ್ರಣಿಕೆಯನ್ನು ಆಮಲವಾಗಿ ತಪ್ಪಿಸ್ತೇನೆ ಅಂತ ಹೇಳ್ತೇನೆ. ಈಗ ನಾನು ನಾರ್ಮಲಿ ಬರೆದಂಥ ಭಾಷಣವನ್ನು ಓದುವಂಥದ್ದು ಬಹಳ ಅಪರೂಪ. ಆದರೆ ಈ ಸಮ್ಮೇಳನದ ಅಧ್ಯಕ್ಷ ಒಂದು ದಾಖಲೆಯಾಗಿ ಒಂದು ಭಾಷಣವನ್ನು ಓದಲೇಬೇಕು
ಅಂದರೆ ಬರೆದು ಓದಬೇಕು ಅನ್ನುವಂಥದ್ದು ಇರೋದ್ರಿಂದ ಇವತ್ತು ನಾನು ಬರೆದ ಭಾಷಣವನ್ನು ಓದ್ತಾ ಇದ್ದೇನೆ. ದಯಮಾಡಿ ತಾವೆಲ್ಲ ಇದನ್ನು ಆಲಿಸಬೇಕು. ಯಾಕೆಂದರೆ ಸಮಯ ಬಹಳ ಲೇಟ್ ಆದಂತಹ ಸಮಯ. ಈ ಸಂದರ್ಭದಲ್ಲಿ ಅಧ್ಯಕ್ಷನ ಭಾಷಣವನ್ನು ಕೇಳುವಂತಹ ಒಂದು ತಾಳ್ಮೆ ಇಟ್ಟುಕೊಂಡು ನೀವು ಕೂತಿದ್ದೀರಲ್ಲ, ಈ ಕೂತಿರುವಂತಹ ನಿಮ್ಮಗಳ ಒಂದು ಆಸಕ್ತಿ, ನಿಮ್ಮಗಳ ಪ್ರೀತಿ, ನಿಮ್ಮಗಳ ಆದರ, ನನಗೆ ಇದನ್ನು ಈಗಲೂ ಓದಬೇಕು, ತತ್ಪರತೆಯಿಂದ ಹೇಳಬೇಕು, ನಾನು ಏನು ಹೇಳ್ತಾ ಇದ್ದೇನೋ ಅದನ್ನು ಅಂತರಂಗವನ್ನು ಬಿಚ್ಚಿಟ್ಟು ಹೇಳಬೇಕು ಅನ್ನುವಂಥ ಒಂದು ಉತ್ಸಾಹವನ್ನು ಕೊಡ್ತಾ ಇದೆ. ನಾನೀಗ ಆ ಭಾಷಣಕ್ಕಾಗಿ ಮುಂದುವರಿತಾ ಇದ್ದೇನೆ. ಎಲ್ಲ ಆತ್ಮೀಯರೇ, ಸಾಹಿತ್ಯಾಸಕ್ತರೇ, ನಿಮಗೆಲ್ಲರಿಗೂ ನನ್ನ ವಿನಯಪೂರ್ವಕ ನಮಸ್ಕಾರ. ಎಲ್ಲರ ಆದರಾಭಿಮಾನಗಳ ಫಲವಾಗಿ ಕುಮಟಾ ತಾಲೂಕು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ ಈಗ ನಿಮ್ಮಗಳ ಎದುರು ನನ್ನನ್ನು ಉಳ್ಳೇರಿಸಿದೆ. ನನಗೆ ವಾಸ್ತವಕ್ಕೂ ಇದು ಸಂತೋಷದ ವಿಚಾರ. ಇಂಥ ಪ್ರೀತಿಯನ್ನು ನನ್ನ ಮೇಲೆ ತೋರಿದ ನಿಮಗೆಲ್ಲರಿಗೂ ನಾನು ಕೃತಜ್ಞ. ಹಸಿವಿನ ವಿನ ಇನ್ನೇನನ್ನು ಹೊತ್ತು ಕೃತ್ರಿಮನಾಗಲಾರೆ ಎಂಬಂತಿರುವ ಕಥಗಾಲಿನಲ್ಲಿ ನಾನು ಸಸ್ಯಶ್ಯಾಮಲಿಯಾದ ನನ್ನ ತಾಯಿ ಭಾರತಿಯನ್ನು ನೆನಪಿಸಿಕೊಳ್ಳುತ್ತಾ ಕಥಗಾಲಿನ ಈ ಮಣ್ಣಿಗೆ ವಂದಿಸುತ್ತಿದೆ. ಎಷ್ಟೋ ಸಲ ಸಿರ್ಸಿಗೆ ಹೋಗುವಾಗ ಅಥವಾ ಸಿರ್ಸಿ ಮೂಲಕ ಇನ್ನೆಲ್ಲಿಗೋ ಹೋಗುವ ಸಂದರ್ಭ ಒದಗಿದಾಗ, ಹಾಗೆಯೇ ನನ್ನ ಊರಾದ ಗೋಕರ್ಣಕ್ಕೆ ಸಿರ್ಸಿಯ ಮೂಲಕವಾಗಿ ಬರುತ್ತಿರುವಾಗ ಕಥಗಾಲು ಬಂತು ಅಂದರೆ ನನ್ನೂರಿಗೆ ತಲುಪಿದೆ ಎಂದೇ ಅನಿಸುತ್ತಾ ಇತ್ತು. ಅಂತೂ ಕಥಗಾಲ್ ಯಾಕೋ ಏನೋ ಒಂದು ದಿವ್ಯವನ್ನು ತೆರೆದಿಟ್ಟ ಊರು. ಇದು ತಾಲೂಕಿನ ಊರು, ಜಿಲ್ಲೆಯ ಊರು, ಸಹಜವಾಗಿ ಅಘನಾಶಿನಿಯ ತಟದ ಊರು, ನನ್ನದೇ ಊರು ಎಂದು ಅನಿಸುತ್ತಿರುವುದು ಪ್ರಮಾಣವಾಗಿಯೂ ಸತ್ಯ. ಇನ್ನೊಂದು ಮಹತ್ವದ ಸಂಗತಿಯನ್ನು ನಾನು ಹೇಳಲೇಬೇಕು. ಅಂದರೆ 1980 ನವೆಂಬರ್ 20ರ ಗಳಿಗೆ ನನ್ನ ಬದುಕಿನ ಬಹುದೊಡ್ಡ ಘಟನೆಯನ್ನು ನೆನಪಿಸಿಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳುವಂಥದ್ದಕ್ಕೆ ಮತ್ತೆ ನನಗೆ ಏನು ಉತ್ಸಾಹ ಆಗ್ತಾ ಇದೆ. ಹಾಗಾದರೆ ಆ ಘಟನೆ ಏನು? ಆ ದಿನ ನಾನು ಸಿರ್ಸಿಯಿಂದ ವಾಪಸ್ಸು, ಅಂದರೆ ಹೈದರಾಬಾದಿನಿಂದ ಬಂದವನು ಹುಬ್ಬಳ್ಳಿಗೆ ಬಂದವನು, ಹುಬ್ಬಳ್ಳಿಯಿಂದ ನಾನು ಎಲ್ಲಿ ಆ ಸಿರ್ಸಿಯಿಂದ ಗೋಕರ್ಣಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಗೋಕರ್ಣಕ್ಕೆ ಬರುತ್ತಿರುವಾಗ ಇಲ್ಲಿಗೆ ಸಮೀಪದ ಹರಕೆಯ ಬಳಿ ನಾನು ಪ್ರಯಾಣಿಸುತ್ತಿದ್ದ KSRTC ಬಸ್ ಬ್ರೇಕ್ ಫೇಲ್ಯೂರ್ ಆಗಿ ಪ್ರಮಾದವಾಯಿತು ಎಂಬುದು ನಂತರ ತಿಳಿದುಬಂದದ್ದು. ರಸ್ತೆ ದಾಟಿ ಕಂದಕಕ್ಕೆ ಬಿದ್ದಾಗ ನಾನು ನೆನಪಿಸಿಕೊಂಡದ್ದು ಸರಿ ಎನ್ನುವುದಾದರೆ ಕಡಿಮೆ ಎಂದರೂ 5 ಪಲ್ಟಿಗಳನ್ನು ಹಾಕಿತ್ತು. ಪ್ರತಿ ಪಲ್ಟಿಗೂ ಆಕಾಶದ ನೀರಿ, ಸುತ್ತಲಿನ ಹಸಿರು, ಮಣ್ಣಿನ ಅಂದರೆ ಕಾಣುವಷ್ಟೇ ನೆಲ ಇನ್ನೂ ಬದುಕಿದೆಯಾ ಎನ್ನುವುದನ್ನು ಸಾಬೀತುಪಡಿಸುತ್ತಲೇ ಇತ್ತು. ಸಾವನ್ನ ನಿರೀಕ್ಷೆಗೆ ಇಟ್ಟುಕೊಂಡಾಗಲೂ ಬದುಕಿದ್ದೇನೆ, ಮುಂದೆ ಏನೋ ಹೇಗೋ, ಅಯ್ಯೋ ಹೀಗಿತ್ತ ನನ್ನ ಕೊನೆಯ ಕ್ಷಣಗಳು, ನಾನು ಹಣೆಯ ಮೇಲೆ ಬರೆದುಕೊಂಡ ಬಂದ ಆಯುಷ್ಯದ ವಿಸ್ತಾರ ಇಷ್ಟೇ ಇತ್ತ ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳುತ್ತಲೇ ಇದ್ದೆ. ಆದರೆ ನಾನು ಬದುಕಿದ್ದೆ, ಒಬ್ಬರು ಹೋಗಿದ್ದರು. ಆ ಟೈಮ್ನಲ್ಲಿ ಒಬ್ಬರ ಡೆತ್ ಆಗಿದೆ, ಆದರೆ ನಾನು ಬದುಕಿದ್ದೆ. ಹೀಗೆ ಮರುಹುಟ್ಟು ಪಡೆದಾಗ ನಾನು ಕಣ್ಣಲ್ಲಿ ತುಂಬಿಕೊಂಡ. ಆಗ ಕಥಗಾಲೆಂದು ಕಂಡ ಬಿಳಿ ನೀಲಿ ಬಣ್ಣದ ಬೋರ್ಡನ್ನು ಕಣ್ಣದ್ರಿಂದ ಓಹೋ ಕಥಗಾಲಿನಲ್ಲಿ ಇದ್ದದ್ದು ಎಂಬುದು ಆಗ ತಿಳಿದಿತ್ತು. ಮೊದಲ ಊರು ಕಥಗಾಲ್. ಹಾಗಾಗಿ ನಾನು ಬದುಕಿ ಬಂದ ಮೇಲೆ ನೋಡಿದ ಮೊದಲ ಊರು ಕಥಗಾಲ್. ಈಗ ನಿಮ್ಮಗಳ ಎದುರಿಗೆ ನನ್ನನ್ನು ತಂದು ನಿಲ್ಲಿಸಿದ ಈ ಕಥಗಾಲ್ ಅಂದರೆ ಯೋಗವಲ್ಲದೆ ಇನ್ನೇನು? ಬಹುಶಃ ಜಗನ್ನಿಯಾಮಕ ಇಲ್ಲಿಯೇ ಸಂಗ್ರಹಿಸಿಟ್ಟಿರಬೇಕು. ಕಥಗಾಲದ ಶಂಭುಲಿಂಗೇಶ್ವರ, ಉಪ್ಪಿನ ಗಣಪತಿ, ಗೋಕರ್ಣದ ಸಾರ್ವಭೌಮ ಮಹಾಬಲೇಶ್ವರ, ಭೈರವೇಶ್ವರ, ಯಾಣದ ಭೈರವೇಶ್ವರ, ಕುಮಟಾದ ಶಾಂತಿನಿ ಕಾಮಾಕ್ಷಿ, ಚೌಡಿ ಹಳ್ಳದ ಚೌಡೇಶ್ವರಿ, ವೀರಪ್ಪ, ಜಟಕ ಮಾಸ್ತುಗಳು ನನ್ನನ್ನು ಕಾಪಾಡಿವೆ. ಯಾಣದ ಭೈರವೇಶ್ವರನ ಬಗೆಗೆ ಆ ಸಂದರ್ಭದಲ್ಲಿ ಯಾಕೆ ನನಗೆ ಅಪಾರವಾದಂತಹ ಗೌರವ ಬಂತು ಅಂದರೆ, ಯಾರು ಹೇಳ್ತಾ ಇದ್ರು ಆಗ ನನ್ನ ಊರಿನ ಕೆಲವು ಕಥೆಗಳನ್ನು ಕೇಳಿಸುತ್ತಿದ್ದ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಜೀವ ಹೋಗುತ್ತೋ ಆ ಸಂದರ್ಭದಲ್ಲಿ ಅಪೂರ್ವವಾದಂತಹ ಜೀವದ ಆ ಒಂದು ಉತ್ತೇಜನಕಾರಿಯಾದಂತಹ ಚೈತನ್ಯವನ್ನು, ಸಿದ್ಧಿಯನ್ನು ಉದ್ದೇಶಪೂರ್ವಕವಾಗಿ ಕೊಡುವಂಥವನು, ಮುಂದೇನೋ ಒಂದು ಒಳ್ಳೆಯದಾಗಬೇಕು ಅನ್ನುವಂಥದ್ರ ಬಗ್ಗೆ ಅದು ಆ ಶಕ್ತಿ ಇರುವುದಾದರೆ ಯಾಣದ ಭೈರವೇಶ್ವರನಿಗೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಇವೆಲ್ಲವೂ ಈಗ ಸಂಗಮಿಸಿತು ಅಂತ ಕೇಳಿಕೊಂಡಾಗ ಬಹಳ ಅಂದರೆ ಹೊಸ ಉಮೇದಿಯಿಂದ ಇವತ್ತಿನ ಈ ಭಾಷಣವನ್ನು ಕೂಡ ಇದು ನಡೆದು 38 ವರ್ಷಗಳ ಕಾಲ ಆದರೂ ಕೂಡ ಮೊನ್ನೆ 38 ನಿಮಿಷಗಳ ಹಿಂದೆ ನಡೆದಂಥ ಘಟನೆಯಾಗಿ ನನಗೆ ಕಂಡು ಬರ್ತಾ ಇದೆ. ತಾರುಣ್ಯದಲ್ಲಿ ದೇವರನ್ನು ನಿರಾಕರಿಸಿರದಿದ್ದರೂ ಆಸ್ತಿಯಿಂದ ಕೈ ಮುಗಿದಿದ್ದು ಕಡಿಮೆ ಇತ್ತು.
ಆದರೆ ನಮ್ಮ ತಂದೆ ಒಂದೇ ಮಾತು ಅಂದದ್ದು, ನಾನು ಅಪ್ಪ ಎಂದು ಸಂಬೋಧಿಸುವುದಕ್ಕೆ ತಂದೆಯನ್ನು. ಅಪ್ಪ ಹೇಳಿದ್ದು ಸರಳವಾಗಿತ್ತು, ಆ ಶಕ್ತಿ ಇದೆಯೋ ಇಲ್ಲವೋ ಕೈ ಮುಗಿ, ಇದ್ದರಂತೂ ಒಳ್ಳೆಯದನ್ನೇ ಅದು ಮಾಡುತ್ತದೆ, ಇಲ್ಲ ಎಂದುಕೊಂಡರೂ ನಿನ್ನ ಅಪ್ಪನ ಗಂಟು ಏನು ಹೋಗ್ತದೆ. ನೋಡಿ, ನಮ್ಮ ಅಪ್ಪ ಹೇಳಿದ್ದು ನೀನು ಕೈ ಮುಗಿಯಾಗುತ್ತೆ. ಅಕಸ್ಮಾತ್ ಅದು ಇಲ್ಲ ಅಂತ ಆದರೆ ನಿನ್ನಪ್ಪನ ಗಂಟು ಹೋಗೋದೇನಿದೆ, ಒಂದು ಶಕ್ತಿ ಇದೆ ಅನ್ನುವಂಥದ್ದಕ್ಕಾಗಿ ನೀನು ಕೈ ಮುಗಿಬೇಕು ಎಂದು ಅವರು ಹೇಳಿದ್ದು. ಒಂದು ರೀತಿ ನಂಬುವುದನ್ನು ಎನ್ನುವ ವಲಯಕ್ಕೆ ನನ್ನನ್ನು ಅಪ್ಪನ ಮೂಲಕ ಒಂದು ಶಕ್ತಿ ಒಳಗೆ ಕೂಡಿತು ಅಂತ ಎನ್ನಬಹುದು. ಹೀಗಾಗಿ ಈಗ ನನ್ನ ಅಪ್ಪ ಇಲ್ಲದಿದ್ದರೂ ಅಪ್ಪನನ್ನು ನೆನೆಸಿಕೊಂಡು ಈ ಮಾತುಗಳನ್ನು ನಿಮ್ಮೆದುರಿಗೆ ಹೇಳುವಾಗ ಇಲ್ಲೆಲ್ಲೋ ಒಂದು ಕಡೆ ನನ್ನ ಅಪ್ಪನ ದಿವ್ಯ ಚೈತನ್ಯವೂ ಕೂಡ ಎಲ್ಲೋ ಒಂದು ಕಡೆ ಸ್ಥಾಯಿಯಾಗಿ ಕುಳಿತಿದೆ ಅನ್ನೋ ಭಾವನೆ ನನಗೆ ಬರ್ತಾ ಇದೆ. ಹೀಗಾಗಿ ಈಗ ನನ್ನ ಅಪ್ಪ ಇಲ್ಲ, ನೆನಪು ಜೀವಂತ. ಅಪ್ಪನ ನೆನಪಿರುವ ತನಕ ಆ ಒಂದು ಶಕ್ತಿಯ ಬಗೆಗಿನ ನಂಬಿಕೆ ನನಗೆ ಅಬಾಧಿತ. ಇಲ್ಲಿಗ BM ಶ್ರೀಯವರ ನೆನಪು ಬರುತ್ತಿದೆ. ನನ್ನ ಜೀವನದ ಘಟನೆಗಳನ್ನು ನಾನು ಹೇಳುತ್ತಾ ಹೋಗುವುದು ಇಷ್ಟು ಸಾಕು ಅಂತ ಅನ್ನಿಸ್ತಾ ಇದೆ. BM ಶ್ರೀ ದೇವರನ್ನು ನಂಬಿದವರೇ ಕನ್ನಡದ ವಿದ್ವತ್ಪೂರ್ಣ ಬರಹಗಾರ, ಜನರಿಗೆ ಬೇಕಾದ ಕೆಲಸಗಳನ್ನು ಮಾಡುತ್ತಿದ್ದ ಮೈಸೂರು ಸಂಸ್ಥಾನಕ್ಕೆ ನಿಷ್ಠರಾಗಿದ್ದಂಥವರು. ದೇವರನ್ನು ನಂಬಿದವರು. ತಾನು ಹೆನ್ರಿ ನ್ಯೂಮನ್ ರಚಿಸಿದ ಲೀಡ್ ಕೈಂಡ್ಲಿ ಲೈಟ್ ಎಂಬ ಇಂಗ್ಲಿಷ್ ಕವಿತೆಯನ್ನ ಮೂಲ ಕವಿತೆಯನ್ನು ಒಂದು ಕ್ಷಣ ತಬ್ಬಿಬ್ಬುಗೊಳಿಸುವ ಹಾಗೆ ಕನ್ನಡದ ಸೊಗಡಲ್ಲಿ ಹರಳಗಟ್ಟಿಸಿದವರು. ಇದನ್ನು ಹಾಡಿದಾಗ ಮನಸ್ಸಿಗೆ ಸಂತೋಷ ಕೊಡುತ್ತದೆ. ಇದು ಇಂಗ್ಲಿಷ್ ಕವಿತೆಯೊಂದರ ಅನುವಾದ ಎಂಬ ಹಂಗಿರದೆ ಅರಳಿಕೊಂಡ ಇದರ ಶ್ರೇಷ್ಠತೆಯಿಂದಾಗಿ ಬಹಳಷ್ಟು ಕನ್ನಡಿಗರಿಗೆ ಇದು ಅನುವಾದಿಸಲ್ಪಟ್ಟ ಕವಿತೆ ಎಂಬುದರ ಬಗ್ಗೆ ಅರಿವೇ ಇರದಷ್ಟು ಮೈಮನಗಳಲ್ಲಿ ಈ ಕವಿತೆ ಇಂಗಿ ಹೋಗುತ್ತದೆ. ಕಷ್ಟದ ಅಡವಿಯ ಕಳೆದು ಬೆಟ್ಟ ಹೊಡೆಗಳ ಹಾದು ಕೈ ಹಿಡಿದು ನಡೆಸನನು ಎಂದು ಕವಿ ಬೆಳಕನ್ನು ಪ್ರಶ್ನಿಸುತ್ತಾನೆ, ವಿನಂತಿಸುತ್ತಾನೆ. ಬದುಕಿನ ಕಷ್ಟಗಳನ್ನು ಅಡವಿಯನ್ನಾಗಿಸುವ ಸವಸಬೇಕಾದ ದಾರಿ ಬೆಟ್ಟ ಹೊಡೆಗಳನ್ನು ಹಾದು ಹೋಗಬೇಕಾದ ಸಮಸ್ಯೆಗಳು ತುಂಬಿದ ಸಂಕೇತಗಳೊಂದಿಗೆ ಕವಿ ಬೆಳಕನ್ನು ಕನಿಕರಿಸುವ ದಾಟಿಸುವ ಎಂಬ ಅರ್ಥದಲ್ಲಿ ಯಾಚಿಸುತ್ತಾನೆ. ಹಾಡಾಗಿ ಕೇಳಿದಾಗ ಮೈ ಜುಮ್ಮೆನ್ನುತ್ತದೆ. ಈಗ ಅಡವಿಗಳ ಅಂದರೆ ನಾನು ಈ ಅಡವಿಗಳಿಂದ ದಾಟಿಸ್ತಾ ಇರೋ, ಯಾಕೆಂದ್ರೆ ಅದು ಕಷ್ಟದ ಒಂದಷ್ಟು ಬ್ಲಾಕ್ಗಳಂತ ಆ ಸಂದರ್ಭದಲ್ಲಿ ಕವಿ ಎಲ್ಲಿ ಹಾಡ್ತಾನೋ. ಇವತ್ತಿನ ಸಂದರ್ಭ ಹೇಗಿದೆ, ಇವತ್ತು ಅಡವಿಗಳೇ ಇರದೆ ಹೋದಂತಾಗಿ ಎದುರಾದಂತಹ ಸಂದರ್ಭ ಬಂದಿದೆ. ಬೆಟ್ಟ ಹೊಡೆಗಳೇ ಇರದೆ ಇಳಿದು ಬರಡಾಗಿದೆ. ಕರ್ನಾಟಕ ರಾಜ್ಯದ ದಟ್ಟ ಅರಣ್ಯದ ಬೆಟ್ಟ ಹೊಡೆ ನದಿಗಳ ನಾಡಾಗಿದ್ದ ಉತ್ತರ ಕನ್ನಡ ಈಗ ಇದರ ಒಡೆದು ಬೆಂಕಿ ಕಡಲು ಎನ್ನುವ ಉಗ್ರ ಸ್ವರೂಪ ಪಡೆದಿದೆ. ಈ ಹಿಂದೆ ಸಖತ್ತಾದ ಹಸಿರನ್ನು, ನೀರನ್ನು, ಹೊಳೆ ಬೆಟ್ಟಗಳ ಸಮಸ್ಯೆಯನ್ನು ಕಂಡಿದ್ದ ನಮ್ಮ ಕುಂಡ ತಾಲೂಕು ಎಲ್ಲೋ ಒಂದೆಡೆ ಸೊರಗಿರುವ ನೆಲದಲ್ಲಿ ಒಳಿತನ್ನು ನಿರೀಕ್ಷಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಇರುತ್ತದೆ. ಚತುಷ್ಪಥ ರಸ್ತೆಗಳು ಅಭಿವೃದ್ಧಿಯ ಸಂಕೇತ ಹೌದು, ಆದರೆ ಬಗೆದುಕೊಂಡು ಬಿದ್ದ ರಸ್ತೆಗಳು ಪ್ರಕೃತಿಯ ಬಗೆಗಿನ ಶಸ್ತ್ರಚಿಕಿತ್ಸೆ ವಹಿಸಿ ಸೀಳಿದ ಭಾಗವನ್ನು ಮುಚ್ಚದೆ ಬಿಟ್ಟ ರೋಗಿಯ ಸ್ಥಿತಿಯಂತೆ ಆಗಬಾರದಲ್ಲವೇ? ದೇವಿಗೆ ಪ್ರೀತಿಯಲ್ಲಿ ಅವಿನಾಶಿನಿಯನ್ನು ಹಿಂದೆ ನಾವೆಲ್ಲ ತುಂಬಿಕೊಂಡಂತೆ ಕಣ್ಣುಗಳಲ್ಲಿ ತುಂಬಿಕೊಳ್ಳಲು ಈಗ ವಿಫಲರಾಗುತ್ತಿದ್ದೇವೆ. ತಾಲೂಕಿನ ನಕಾಶೆಗೆ ಹಸಿರಿನ ದಿವ್ಯ ದೃಷ್ಟಿಗೆ ಉಳಿದರೆ ಅದು ಅಕ್ಷರದ ಸತ್ವ ಕೂಡ ಸವಕಳಿ ಹೊಂದುವ ವಿದ್ಯಮಾನವನ್ನು ಜರುಗಿಸುತ್ತದೆ. ಪ್ರತಿ ನೆಲಕ್ಕೂ ಅದರದೇ ಆದ ಸಂವಿಧಾನ, ಅದರದೇ ಆದ ಸಂಸ್ಕೃತಿಯ ಸ್ವರೂಪ ದೊರಕುವುದು ಅನುಕರಣೆಯ ಫಲವಾಗಿ ಬರುವಂಥದ್ದಲ್ಲ. ಅದು ತನ್ನ ಸಂಪನ್ನತೆಯನ್ನು ಪಡೆಯುವುದು ಅಲ್ಲಿಯ ಪರಿಸರದ ಮೇಲಿನಲ್ಲೇ ಆಗಿರುತ್ತದೆ. ಚಿತ್ತಾಲರ ಕಥೆಗಳು ಮಹತ್ವದ ಕಥೆಗಳಾಗಿ ಸ್ವೀಕೃತಿಯನ್ನು ಪಡೆಯಲು ಹೇಗೆ ಸಾಧ್ಯವಾಯಿತು? ಅವರ ಕಥೆಗಳ ಮುರ್ಗುಂಡಿ, ನಾಗಪ್ಪ, ಶುಕ್ರಿ, ಸ್ವಾಮಿಗಳು ತಾಲೂಕಿನ ನೆಲದ ಮಣ್ಣಿಂದ ಎದ್ದ ಜೀವಿತಿಗೆ ಪ್ರದರ್ಶಿಸಿದ್ದರಿಂದ ಹನೆಹಳ್ಳಿಯ ಸೂರ್ಯೋದಯ, ಬಿರುಬಿಸಿಲು, ಗಂಗಾವಳಿ ತಾಯಿ, ಗೋಕರ್ಣದ ಕಡಗದೇವರು, ಬಣ್ಣಿ ಹಬ್ಬ ಇತ್ಯಾದಿ ಇನ್ನೊಂದು ಸ್ವರೂಪದಲ್ಲಿ ಬೆಂಗಳೂರಿನಲ್ಲೂ ಇರುತ್ತದೆ, ರಾಯಚೂರಿನಲ್ಲೂ ಇರುತ್ತದೆ, ಮಹಾದೇವರ ದೇವರೂರಿನಲ್ಲೂ ಇರುತ್ತದೆ. ಹಾಗಾದರೆ ಒಂದೇ ಕಥೆ ಭಿನ್ನವಾಗುವುದು ಹೇಗೆ? ಅದು ಆ ಅಲ್ಲಿನ ಮಣ್ಣಿನ ಭಾಷೆ, ಪರಿಸರದ ಗಟ್ಟಿ ನಿಕ್ಷೇಪ, ಬೆಟ್ಟ ಹೊಳೆಗಳ ಮೇಲಿನ. ಅದೇ ಚಿತ್ತಾಲರು ಮುಂಬೈಗೆ ತೆಗೆದುಕೊಂಡಾಗ ಅವರ ಕಥೆಗಳ ಚೌಕಟ್ಟು ಮುಂಬಯಿಯ ತೆಕ್ಕೆಗೆ ಸೇರಿಕೊಳ್ಳುವಂತಾಯಿತು. ಹೀಗಾಗಿ ಶಿಕಾರಿ ಅಂತ ಕಾದಂಬರಿ, ಇನ್ನೂ ಅನೇಕ, ಮುಖ್ಯವಾಗಿ ಕಥೆಯಾದ ಹುಡುಗಿ ಎಂಬ ಸಂಕಲನದ ಮೂಲಕ ಕನ್ನಡ ಸಾರಸ್ವತ ಪ್ರಪಂಚದಲ್ಲಿ ಅವರು ಜಿಗಿದ ಎತ್ತರ ಕಡಿಮೆ ಏನಲ್ಲ. ಮುಂಬೈನಲ್ಲಿದ್ದು ಮುಂಬೈಯನ್ನು, ಹನೆಹಳ್ಳಿಯನ್ನು, ತನ್ನ ಆಫೀಸಿನ ಅನುಭವಗಳನ್ನು ಅವರು ಬೆಸೆಯಲು ಒಂದನ್ನು ಇನ್ನೊಂದರಲ್ಲಿ ಸಂಯೋಜಿಸುವ ಅಸಲಿ ಕಸುಬುಗಾರಿಕೆಯನ್ನು ಕಥೆ ಕಾದಂಬರಿಗಳಲ್ಲಿ ಪ್ರದರ್ಶಿಸಲು ಅವರು ಸಮರ್ಥರಾದರು. ಹಾಗಾದರೆ ಅವರ ಮುರ್ಗುಂಡಿ, ಪುರುಷೋತ್ತಮ, ನಾಗಪ್ಪ, ಶುಕ್ರಿ, ಸ್ವಾಮಿಗಳೆಲ್ಲ ಈಗ ಹೇಗೆ ವರ್ತಮಾನದ ವರದಲ್ಲಿಗೆ ಅಪರಂಜಿಯಾಗಿ ತೆಗೆದುಕೊಳ್ಳುತ್ತಾರೆ ಎಂದು ಯೋಚಿಸಿದಾಗ, ಹೌದು, ಈಗ ಚಿತ್ತಾಲರನ್ನು ಮೀರಿಸುವ ಇನ್ನೊಂದು ಧಾತುವನ್ನು ಈ
ಧಾವಂತದ ಆಂತರ್ಯದ ಸ್ನಿಗ್ಧತೆಯೊಂದಿಗೆ ಅನುಭವದ ಕುಲುಮೆಯೊಂದಿಗೆ ಅಪರಂಜಿಯಾಗುವ ವರ್ತಮಾನಕ್ಕೆ ಎಳೆವನ್ನು ತಯಾರಿಸುವುದಕ್ಕೆ ಹೆಜ್ಜೆ ಇಡುವುದು ಸದ್ಯದ ಜರೂರಾಗಿದೆ ಈ ತಾಲೂಕಿಗೆ. ಆ ಜರೂರು ಹೇಗಿದೆ ಅಂತಂದ್ರೆ ಹೊಸದೊಂದು ಏನೋ ಮೂಡಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಆ ಮೂಡುವುದರ ಬಗೆಗಾಗಿ ನಾವು ಕಾಯ್ತಾ ಇದ್ದೇವೆ. ಆದರೆ ಹಾಗೆ ಅನಿಸುತ್ತಿರುವ ಸಂದರ್ಭದಲ್ಲಿಯೇ ಜರೂರಿದೆ ಎಂದ ಮಾತ್ರಕ್ಕೆ ಅವಸರದ ಅನ್ನದ ಅವಸರದ ಅನ್ನ ತಪ್ಪಲೆಯಲ್ಲಿ ಬೇಯುವಂತಾಗಬಾರದು. ಒಲೆಯ ಕೆಂಡಗಳನ್ನು ಕಳೆದುಕೊಂಡು ನಾವೀಗ ವರ್ತಮಾನದಲ್ಲಿ ಅಡಿಗೆ ಅಲ್ಲೆಲ್ಲ ಬಳಸುತ್ತಾ ಕುಕ್ಕರಿನ ಬಿಗಿ ಸೀಟಿಯಲ್ಲಿ ಉಸಿರಿಗಾಗಿ ಪರದಾಡುತ್ತಾ ಹೊರಬರುವ ಕ್ರಿಯೆಯಲ್ಲಿ ಸದ್ದು ನಡೆಸುತ್ತಿದ್ದೇವೆ. ಬೇಯುವ ತರಕಾರಿಗಳು ಸತ್ವ ಕಳೆದುಕೊಳ್ಳುವ ಗರಿಷ್ಠ ಪರದಾಟ ನಿತ್ಯದ ಅಡುಗೆಯಾಗಿದೆ. ಅಕ್ಷರದ ಸತ್ವಕ್ಕೂ ಇದೇ ಪ್ರಾರಂಭ. ಹೀಗಾಗಿ ಹಸಿವು ಹೊಸತನಕ್ಕೆ ಒಡ್ಡಿಕೊಳ್ಳಬೇಕಾಗಿದೆ. ಅಕ್ಷರದ ಹಸಿವೇ ಬೇರೆ ಚಿಂತನೆ, ನಾಡಿನ ಅಭ್ಯುತ್ಥಾನ, ದಿಕ್ಕಿನ ಸಾಂಸ್ಕೃತಿಕ ಹಸಿವೇ ಬೇರೆ. ಈಗ ಸಾಂಸ್ಕೃತಿಕವಾದಂತಹ ಹಸುವಿನ ಸಂದರ್ಭಕ್ಕೆ ಯಾವುದು ಹೊಸತಿದೆ, ಯಾವುದು ಸತ್ವಯುಕ್ತವಾಗಿದೆ ಎನ್ನುವಂತಹದನ್ನು ಹುಡುಕಾಟವನ್ನು ಆಡುವಂತಹ ಒಂದು ಪ್ರಮೇಯ ವರ್ತಮಾನದಲ್ಲಿ ಹೋದಂತ ನಮ್ಮ ಸಂದರ್ಭದಲ್ಲಿ ಎದುರಿಗೆ ನಿಂತಿದೆ. ಇಂತಹ ವಾತಾವರಣದ ವರ್ತಮಾನ ಹತಾಶೆಯಾಗುತ್ತಿರುವಾಗ ಚಿತ್ತಾರರು ತಮ್ಮ ಕಥೆ ಕಾದಂಬರಿಗಳ ಮೂಲಕವಾದ ಚಲಾವಣೆಯನ್ನು ಈಗ ಕಳಕೊಂಡರೆ ಎಂದು ಕೇಳಿದರೆ ಹೌದು ಎನ್ನುವ ಉತ್ತರವನ್ನು ಅನಿವಾರ್ಯವಾಗಿ ಕೊಡಲೇಬೇಕಾಗುತ್ತದೆ. ಹಾಗಾದರೆ ಚಿತ್ತಾರರು ನಾವು ತಿಳಿದಷ್ಟು ದೊಡ್ಡ ಕಥೆಗಾರರಾಗಿರಲಿಲ್ಲವೇ? ಹಾಗೆ ಯೋಚಿಸಿದರೆ ಅದು ಕೂಡ ನಮ್ಮ ಮೂರ್ಖತನವಾಗುತ್ತದೆ. ಒಬ್ಬ ಪ್ರತಿಭಾವಂತನನ್ನ ವರ್ತಮಾನ ತಾನು ರೂಪಿಸಿಕೊಂಡ ಓಟಕ್ಕೆ ಬೇಕಾದ ಶಕ್ತಿಯನ್ನಾಗಿಸಿ ಜನರ ನಡುವೆ ನಿಲ್ಲಿಸುತ್ತದೆ. ವರ್ತಮಾನ ಬಯಸಿದ್ದ ಕಾಲದ ಓಟಕ್ಕೆ ಪ್ರತಿಭೆಯನ್ನು ಬೇಯಿಸಿಕೊಂಡು ಮುಂದಡಿಯಿಟ್ಟ ಚಿತ್ತಾದರನ್ನು ಆಗ ಆ ಕಾಲ ವಂಚಿಸಲಿಲ್ಲ. ಈಗ ಆ ಕಾಲದ ಪಳೆಯುಳಿಕೆಗಳನ್ನು ಬೇತಾಳಗಳನ್ನಾಗಿಸಿಕೊಂಡು ನಮ್ಮ ಹೆಗಲೇರಿಸಿಕೊಂಡು ಹೋಗುವ ವಿಕ್ರಮಾದಿತ್ಯರಾಗಿ ನಾವು ತಾಳ್ಮೆಯಿಂದ ಇದ್ದರೆ ನಮ್ಮ ತಲೆ ಉತ್ತರ ಹೇಳದಿರುವುದರೆ ಸಹಸ್ರ ಓಡಾಡುವ ಸ್ಥಿತಿಯಲ್ಲಿ ಇಕ್ಕಟ್ಟುಕೊಂಡಿರುವುದನ್ನು ತಪ್ಪಿಸಿಕೊಳ್ಳುತ್ತೇವೆ. ಎಕ್ಕುಂಡಿ ಹೊರಗಿನಿಂದ ಬಂದವರಾದರೂ ಸ್ಥಳೀಯ ದಿಕ್ಕುಗಳನ್ನು ಗುರುತಿಸಬಲ್ಲ ಶಕ್ತಿ ಪಡೆದುದರಿಂದಲೇ ಅರಬ್ಬಿ ಸಮುದ್ರವನ್ನು ಮತ್ಸ್ಯಗಂಧಿಯರೆಂದರೆ ಮೀನುಗಾರರಿಗೆ ತಾವು ಆರಾಧಿಸಿರುವ ಮಧ್ವರ್ಷದ ಎತ್ತರಕ್ಕೆ ಅನಿಸಿಕೆಗಳಲ್ಲಿ ಅವರು ಆ ಮತ್ಸ್ಯಗಂಧಿಯನ್ನು ಕೂಡ ಮೂಡಿಸಿಕೊಂಡರು, ಮೂಡಿಸಿದರು. ಕಾವ್ಯದಲ್ಲಿ ಒಂದು ಹೊಸ ರೀತಿಯ ಆ ವಿದ್ಯುತ್ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಅದ್ಭುತವನ್ನು ಈ ತಾಲೂಕಿನ ಗಂಗಿಕೋಡಿನಲ್ಲಿದ್ದು ಅವರು ಅದನ್ನು ನಿರ್ಮಿಸಿದರು. ಕನ್ನಡದ ಶ್ರೇಷ್ಠ ಕವಿಗಳಾದ ಗೋಪಾಲಕೃಷ್ಣ ಅಡಿಗ, ಕುವೆಂಪು, ಕೆ.ಎಸ್. ನರಸಿಂಹಸ್ವಾಮಿ, ಮುಸಿನ, ಬೇಂದ್ರೆ ಮೊದಲನೆಯ ಮುಂತಾದವರು ನೆಲದ ಸತ್ವವನ್ನು ಕಾಲದ ಕಾರಣಕ್ಕಾಗಿ ಅನ್ಯ ಪ್ರಭಾವಗಳು ಕಿಕ್ಕಿರಿದು ಒತ್ತಡ ತಂದು ನಡೆಸಿದ ದಾಳಿಗಳನ್ನು ಉಪಯೋಗಿಸಿಕೊಂಡೇ ಮಹತ್ವದ ಕವಿತೆಗಳನ್ನು ಬರೆದರು. ಅದು ಸಾಧ್ಯವಾದದ್ದು ನೆಲದ ಸತ್ವಕ್ಕೆ ಬರುವುದನ್ನ ಇರಲು ಸಾಧ್ಯವಾಗಿದ್ದ ಅನನ್ಯತೆ ತುಂಬಿತ್ತು ಎಂಬ ಕಾರಣದಿಂದ. ಮಗದೊಂದು ಮಹತ್ವದ ವ್ಯಕ್ತಿತ್ವ. ಯಾಕೆಂದರೆ ಗ್ಲೋಬಲೈಸೇಷನ್ ಎಂಬ ಲೇಬಲ್ನೊಂದಿಗೆ ಇಡೀ ಜಗತ್ತು ಇಂದಿನ ಹಾಗೆ ಅಮೆರಿಕಾಕರಣವಾಗಿದ್ದ ದುಷ್ಟ ಜಿಟ್ಟುಗಳು ಆಗ ಆ ಕಾಲದಲ್ಲಿ ಇದ್ದಿರಲಿಲ್ಲ. ಕಥೆಗಳನ್ನು ನಾವು ಅಥವಾ ಕಥೆಗಳ ಮೂಲಕವಾದ ನಮ್ಮ ವ್ಯಕ್ತಿಯನ್ನು ಬಹಳ ಆರ್ಥಿಕವಾದಂತಹ ನಮ್ಮ ಅನುಭವದ ನೆಲೆಯಲ್ಲಿ ಬರೆಯಬಹುದಿತ್ತು, ಕವಿತೆಗಳನ್ನು ಬರೆಯಬಹುದಿತ್ತು ಅನ್ನುವಂತಹ ಆ ಒಂದು ಹುರುಪು ಉತ್ಸಾಹ ಆ ಸಂದರ್ಭದಲ್ಲಿ ಅಮೆರಿಕಾಕೀಕರಣ ಆಗದೆ ಹೋದಂತಹ ಒಂದು ಜಿಡ್ಡು ಇಲ್ಲಿ ಪಾಚಿಕಟ್ಟೆ ಉಳಿದಿದ್ದರಿಂದಾಗಿ ಅದು ಸಾಧ್ಯವಾಗ್ತಾ ಇತ್ತು. ಆದರೆ ಇವತ್ತು ಏನಾಗಿದೆ, ಆ ಸಂದರ್ಭದಲ್ಲಿ ತೇಜಸ್ವಿ, ಲಂಕೇಶ್, ಅನಂತಮೂರ್ತಿ, ಮಹಾದೇವರು ಕೂಡ ಗ್ಲೋಬಲೈಸೇಷನ್ ವೇದಿಕೆಗೆ ಅಮೆರಿಕ ಎಂಬ ಕಲೈಡೋಸ್ಕೋಪಿನ ಗಾಜಗಳನ್ನು ಇರಿಸಿಕೊಳ್ಳುವ ಅಪಾಯ ಎದುರಿಸಲಿಲ್ಲ. ಕಂಬ, ಕಾರ್ನಾಡ್, ಜಡಭರತ ಅಂದರೆ ಡಿ.ವಿ. ಜೋಶಿ ನಾಟಕಗಳನ್ನು ಬರೆಯುತ್ತಿದ್ದಾಗಲೂ ಅನ್ಯಾಕ್ರಮಣಗಳು ಅವರಿಗೆ ಅರಿವಿರದಂಥವನ್ನ ಕಬಳಿಸಿದರೂ ಕೂಡ ಕಾಲ ಅವರನ್ನು ಸ್ವಾಗತಿಸಲು ರೆಡಿಯಾಗಿ ನಿಂತಿತ್ತು. ಕುಮಟಾ ತಾಲೂಕು ಈ ಮೇಲಿನ ಸಂದರ್ಭದಲ್ಲಿ ಶುದ್ಧ ವೈದಿಕ ಗ್ರಂಥಗಳನ್ನು ಕೂಸು ಏನಿದೆ ಎಂಬುದಕ್ಕಾದರೂ ಓದಿ ನೋಡಿ ವಿದ್ವತ್ತನ್ನು ಹೊರಗೆ ತೆಗೆಯುವ ಕೆಲಸ ಮಾಡಬಹುದಿತ್ತೇನೋ. ಅದು ಅಂದಿನ ಆ ಹಿಂದಿನ ಶತಮಾನದ 70-80ರ ದಶಕದಲ್ಲಿ ಸಾಧ್ಯವಾಗುವ, ತೆರೆದು ನೋಡಿದರೆ ಸಾಧ್ಯವಾಗುವಂತಹ ಸ್ಥಿತಿ ಇತ್ತು. ಯಾಕೆಂದರೆ ನಮ್ಮ ಈ ಎಲ್ಲ ಮೇಲೆ ಹೇಳಿದಂತಹ ಲೇಖಕರುಗಳು ಇಂಗ್ಲಿಷನ್ನು ಓದುವುದರ ಮೂಲಕ ಪ್ರಭಾವಗೊಂಡು ತಮ್ಮ ಸಾಹಿತ್ಯವನ್ನು ಶ್ರೀಮಂತವಾಗಿಸಿಕೊಂಡವರು.
ಆದರೆ ನಮ್ಮ ವೇದಗಳು ಏನು ಹೇಳ್ತವೆ, ನಮ್ಮ ಪುರಾಣಗಳು ಏನು ಹೇಳ್ತವೆ, ನಮ್ಮ ಉಪನಿಷತ್ತುಗಳು ಏನು ಹೇಳ್ತವೆ, ನಮ್ಮ ಅರಣ್ಯಗಳು ಏನು ಹೇಳ್ತವೆ ಎನ್ನುವಂಥದ್ದನ್ನು ಸ್ವಲ್ಪ ಕಣ್ತೆರೆದು ನೋಡುವಂತಹ ಪರಿಸ್ಥಿತಿ ಆಗಲೇ ಇದ್ದಿದ್ದರೆ ಇವತ್ತು ಅವರು ಬರೆದಿದ್ದಕ್ಕಿಂತಲೂ ಮಹತ್ವವಾದದ್ದನ್ನು ಈಗ ನಾವು ಕೊಡಲಿಕ್ಕೆ ಅವಶ್ಯಕತೆ ನಿರ್ಮಾಣವಾಗುವಂತಹ ಒಂದು ಸ್ಥಿತಿ ಇರುವುದರ ಜೊತೆಗೆ ಉತ್ಸಾಹವನ್ನು ತಡೆಯಬಹುದಾದಂತಹ ಒಂದು ಚೈತನ್ಯ ನಮ್ಮಲ್ಲಿ ತುಂಬಿರ್ತಿತ್ತು. ಆದರೆ ಆ ದಶಕಗಳಲ್ಲಿ ಅದು ಆಗದೆ ಹೋಗಿದ್ದರಿಂದ ಏನಾಗ್ತಾ ಇದೆ, ಕುಮಟಾ ತಾಲೂಕಿನ ಗೋಕರ್ಣ ಇದು ನನ್ನ ಊರು ಎಂಬುದಕ್ಕೆ ಹೆಮ್ಮೆ ಇದೆ. ಆದರೆ ಈ ಊರಿನ ವಿದ್ವತ್ಪೂರ್ಣ ವಿದ್ವಾಂಸರನ್ನು ತಿಳಿದವರು ಅಂದಿನ ಸರ್ಕಾರದ ಇವರನ್ನು ಕೇಳಿದರೆ ಮಾಡಲಾರೆ ಎನ್ನುವರು ಆಡಳಿತದಲ್ಲಿದ್ದರು. ಈ ವಿದ್ವಾಂಸರ ಬೆಲೆ ಏನೆಂಬುದನ್ನು ತಿಳಿಸಿ ಅಪರೂಪದ ಪುರಾಣ, ವೇದ, ಉಪನಿಷತ್ತು, ಆತ್ಮಶಾಸ್ತ್ರ ನಿಕ್ಷೇಪಗಳನ್ನು ಜಗತ್ತಿಗೆ ತಿಳಿಸಿಕೊಡಬೇಕಾದ ಜ್ಞಾನ ಕೇಂದ್ರಗಳನ್ನು ತೆರೆಸಲು ಪ್ರಯತ್ನ ಮಾಡಬಹುದಿತ್ತು. ಆದರೆ ಗೋಕರ್ಣ ನಿರಂತರವಾದ ಟೀಕೆಗೆ ಒಳಗಾಗುವ ಅಗ್ನಿ ಪರೀಕ್ಷೆಯನ್ನು ಎದುರಿಸಿತು. ಭಾರತ ದೇಶ ಸರ್ಪಗಳು ನಗ್ನ ಸಾಧುಗಳು ತುಂಬಿದ ದೇಶ ಎಂದು ಕುಯ್ಲಗಿಸಿದ ಪಾಶ್ಚಾತ್ಯರ ಏಕಮುಖ ವಿಶ್ಲೇಷಣೆಯಂತೆ ಈಗ ಅಭಿಪ್ರಾಯ ಬೇರೆಯಾಗಿದೆ ಎನ್ನುವ ಮಾತು ಬೇರೆ. ಗೋಕರ್ಣದ ಬಗೆಗೂ ಟೀಕೆಗಳೇ ಬಂದವು. ಆದರೆ ಹಲವರು ಈ ಕ್ಷೇತ್ರದ ಇನ್ನೊಂದು ಮುಖದ ಸುಹಾಸಕರತೆಯನ್ನು ತಿಳಿದರೂ ಕೂಡ ತುಟಿ ಬಿಡಲಾರದೆ ಕುಳಿತರು. ಈಗ ಓಂ ಬೀಚ್ ಎಂಬ ವಿವಿಧ ಕಾರಣಗಳಿಗಾಗಿ ಯಾವಾಗಲೂ ಹೌಸ್ಫುಲ್ ಆಗುವ ತಾಣವನ್ನು ಬೀರೇಶ್ವರನ ಸನ್ನಿಧಿಯಾಗಿ ಅಲೌಕಿಕ ಪ್ರಭಾವನೆಯನ್ನು ಒದಗಿಸಿದ ಕೊಡ್ಲೇಬೇಕೆಂಬ ಇದು ಪಾಶ್ಚಾತ್ಯರ ಬಾಯಿಗೆ ಕೊಡ್ಲೇಬೇಕೆಂದಾಗಿದೆ. ಇಂತಹ ಬೀಚು ಮಿಯಾಮಿ ಬೀಚ್ ಅಮೆರಿಕದ ಫ್ಲೋರಿಡಾ ಪ್ರಾಂತ್ಯದಲ್ಲಿ ಬರುತ್ತದೆ. ಇದರ ಮಾದರಿಯಲ್ಲಿ ಅವಳಿ ನೃತ್ಯವನ್ನು ಧರಿಸಿಕೊಂಡು ಗೋಕರ್ಣ ಈಗ ಬೇರೆ ರೀತಿಯಲ್ಲಿ ಜಗತ್ತು ಪ್ರಸಿದ್ಧವಾಗಿದೆ. ಬಡತನದ ಕಾರಣಕ್ಕಾಗಿ ಹಿಂದೆಲ್ಲ ಅರಣ್ಯಜ್ಞಾನಸ್ಥೆಯಿಂದ ಮೀನುಗಾರರು, ಹಾಲಕ್ಕಿ ಒಕ್ಕಲ ಮಕ್ಕಳು ಹಿಂದಿನ ಭಾರತದ ಪಡಿ ಹೆಚ್ಚಾದ ಗೋಕರ್ಣದ ಈ ಬೀಚುಗಳಲ್ಲಿ ನಿಂತಿದ್ದರೆ ಈಗ ಪ್ರಪಂಚದ ಬಹುತೇಕ ಎಲ್ಲ ದೇಶಗಳಿಂದ ಪ್ರವಾಸಿಗರಾಗಿ ಬಂದು ಬಿಸಿಯಂತ ಹೊಯ್ಗೆಯ ರಾಶಿಯ ಮೇಲೆ ಅರೆನಕ್ಕನ ಭಾರವನ್ನು ಹೇರಿಕೊಂಡು ಹೊರಡಾಡುವುದು ಇಂದಿನ ಸ್ಥಿತಿಯಾಗಿದೆ. ಕಾಲಾಯ ತಸ್ಮೈ ನಮಃ ಎಂಬ ಮಾತನ್ನು ನಾವು ಮರೆಯಬಾರದು. ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ ಗ್ಲೋಬಲೈಸೇಷನ್ ಎಂಬ ಇಂದು ಅವತರಿಸಿದ ಮಹಾಮಾಯೆ ಡಾಲರಿನ ಹಿಂದೆಯೇ ಓಡುವಂತೆ ಜಗತ್ತನ್ನು ಮಾರ್ಪಡಿಸಿದೆ. ಈಗ ಬಡತನ ಎಂದರೆ ಶಾಪವೇ. ಹಿಂದೆ ಬಡತನವನ್ನು ಗೌರವಿಸುವ ಸಂಸ್ಕಾರವಿತ್ತು. ಡಾಲರ್ ಹಿಂದೆ ಓಡಬೇಕಾದ ಸ್ಥಿತಿ ಈಗ ಇರುವಾಗ ಸಾಹಿತ್ಯ ಯಾರಿಗೆ ಬೇಕು? ಭಾರತವು ಡಾಲರ್ ಹಿಂದೆ ಓಡುತ್ತಿರುವಾಗ ಕುಮಟಾ ತಾಲೂಕು ಹಿಂದೆ ಬೆಳೆಯಲಿಕ್ಕೆ ಸಾಧ್ಯವೇ? ನಾನು ಬಡವ, ನೀನು ಬಡವೆ, ಒಲವೇ ನಮ್ಮ ಬದುಕು, ಬಳಸಿಕೊಂಡ ಮೊದಲೇ ನಾನು ಅದಕ್ಕೂ ಇದಕ್ಕೂ ಎಂದು ಬೇಂದ್ರೆ ಕಾವ್ಯದ ರಸಾರ್ಥತೆ ಇಳಿದು ಬಾ ತಾಯಿ, ಇಳಿದು ಬಾ ಎಂದರೆ ಇಳಿದು ಬರುವ ಸಾಹಿತ್ಯದಲ್ಲಿ ಸತ್ಯ ಇಲ್ಲ. ಈಗ ತಾಯಿ ಎಂದರೆ ಗಂಗೆ ಇಳಿದು ಏಕೆ ಬರಬೇಕಿತ್ತು ಎಂಬುದನ್ನು ತಿಳಿಸಬೇಕೆಂದರೆ ಕಷ್ಟವಾಗುತ್ತಿದೆ. ತಪ್ಪು ಮುಖ್ಯವಾಗಿ ಯಾರು ಇದೆ ಎಂದು ಒಟ್ಟು ಮಾಡಿ ಹೇಳುವುದು ಕಷ್ಟ. ನಿರ್ಜಾನನ ಉತ್ತಮ ನಾಯಕರ ಹಿಡಿತನದಲ್ಲಿ, ಗೋಕರ್ಣದ ಯಕ್ಷೇಶ್ವರ ಹಿಡಿತನದಲ್ಲಿ, ಬಾಡದ ನಾರಾಯಣ ಭಟ್ಟರ ಹಿಡಿತನದಲ್ಲಿ, ಮೂರೂರಿನ ದೇವರ ಹಿಡಿತನದಲ್ಲಿ ಯಕ್ಷಗಾನ ರಂಗ ಒಂದು ಅನನ್ಯತೆ ಪಡೆದದ್ದನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಕುಮಟಾ ತಾಲೂಕಿನಂತೆ ಆದ ವಿಶಿಷ್ಟ ಯಕ್ಷಪಾತ್ರಗಳನ್ನು ನಿರ್ಮಿಸಿದವರು ಇವರು. ಆದರೆ ಯಾಕೋ ಏನೋ ನಾವು ಇವುಗಳನ್ನು ಗಂಭೀರವಾಗಿ ಸ್ವೀಕರಿಸಿ ವಿಶ್ಲೇಷಿಸಿ ಇವರೆಲ್ಲ ನೀಡಿದ ಕೊಡುಗೆಗಳನ್ನು ಈಗ ನೆನಪಿಸಿಕೊಳ್ಳುತ್ತಲೇ ಇಲ್ಲ ಎನ್ನುವಂಥದ್ದು ದೊಡ್ಡ ದುರ್ದೈವದ ಸಂಗತಿ. ಗೋಕರ್ಣದಲ್ಲಿ ಅಣ್ಣಿ ಮಹಾಬಲಾಯಕ್ಕೆ ಪ್ರೀತಿಯಿಂದ ಗುರುತಿಸಲ್ಪಟ್ಟ ಹಿಂದಿ ಭ್ರಮಣಿ ನೂರಾರು ಯಕ್ಷಗಾನ ಪ್ರಸಂಗಗಳನ್ನು ಬರೆದರು, ಆಡಿಸಿದರು. ಆದರೂ ಅನಾಮಧೇಯರಾಗಿ ನೋಡಿದರು. ಇವರ ಧ್ವನಿಪೆಟ್ಟಿಗೆಯ ದೋಷದಿಂದಾಗಿ ಮಾತನಾಡಿದರು. ಅದು ವ್ಯವಸ್ಥಿತವಾಗಿ ಧ್ವನಿಯಾಗದ ಯಾತನೆಯನ್ನು ಜೀವನ ಪೂರ್ತಿ ಅನುಭವಿಸಿದರು. ಇತ್ತೀಚೆಗೆ 1 ವರ್ಷದ ಹಿಂದೆ 84 ವರ್ಷಗಳ ತುಂಬು ಜೀವನ ನಡೆಸಿ ನಮ್ಮನ್ನು ಅಗಲಿದರು. ಕಳೆದ 50 ವರ್ಷಗಳಿಂದ ಗೋಕರ್ಣದಲ್ಲಿ ಮುಖ್ಯವಾಗಿ ಹಿಂದುಳಿದ ಜಾತಿ ವರ್ಗದ ಜನರಿಗೆ ಯಕ್ಷದ್ರೋಣರಾಗಿ ತರಬೇತಿ ಕೊಡುತ್ತಿದ್ದರು. ಧ್ವನಿಯ ವಿಕೃತಿಯನ್ನೇ ಆಕೃತಿಯನ್ನಾಗಿಸಿಕೊಂಡರು ಎನ್ನುವಂತೆ ಭಸ್ಮಾಸುರ, ಕಾಲಜಂಗ, ಬಾಣಾಸುರ, ಹಿರಣ್ಯಾಕ್ಷ, ದಂತಭಕ್ತ, ಶಿಶುಪಾಲ ಮುಂತಾದ ರಾಕ್ಷಸ, ಅರೆಕ್ಷತ್ರಿಯ ಆದರೆ ಅರೆ ದೈತ್ಯ ಸಂವೇದನೆಯ ವಿಶೇಷಗಳನ್ನು ಚೆನ್ನಾಗಿ ಯಕ್ಷ ರಂಗದಲ್ಲಿ ನಿರ್ವಹಿಸ್ತಾ ಇದ್ದು ಧ್ವನಿಯ ಕೊರತೆಯನ್ನು ರಂಗದಲ್ಲಿ ವಿಶಿಷ್ಟವಾಗಿರಿಸಿಕೊಂಡರು. ಮುಖ್ಯವಾಗಿ ನಾನು ನೆನಪಿಸಿಕೊಳ್ಳಬಹುದಾದಂತೆ ಯಕ್ಷ ಪ್ರತಿಮೆಯಾಗಿ ಮುಖ್ಯರಾಗಿರ್ತಕ್ಕಂಥ ಗೋವಿಂದ ನಾಯ್ಕರ ರತ್ನಾವತಿ ಕಲ್ಯಾಣದ ವತ್ಸಾಧ್ಯನಾಗಿ ಹಿಂದೆ ಸಾಲಿಗ್ರಾಮ ಮೇಳದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾಗ ಎಷ್ಟು ಸುಂದರವಾಗಿ ಕಾಣುತ್ತಿದ್ದರು, ಅಭಿನಯಿಸುತ್ತಿದ್ದರು ಅಂದರೆ ಒಂದೊಮ್ಮೆ ರತ್ನಾವತಿ ಕಲ್ಯಾಣ ಎಂಬ ಆಖ್ಯಾನ ಬರೆದಿದ್ದ ನಂದಡಕ್ಕೆ ಲಕ್ಷ್ಮೀನಾರಾಯಣಯ್ಯ ಅಂದರೆ ಮುದ್ದಣ, ನಾವೇನಿವತ್ತು ಮುದ್ದಣ ಮನೋರಮೆ ಅಂತ ನಾವು ಹೇಳ್ತೀವಿ. ನೀರಿಳಿಯದ ಗಂಟಲೋಳು ಕಳಬಂತುರುಕಿದಂತಾಯಿತು. ಅಂತಹ ಮಹತ್ವದ ಕಾವ್ಯವನ್ನು ಬರೆದಂತಹ ನಂದಳಿಕೆ
ಲಕ್ಷ್ಮೀನಾರಾಯಣಯ್ಯ ಬರೆದಂತಹ ರತ್ನಾವತಿ ಕಲ್ಯಾಣದಲ್ಲಿ ವತ್ಸಾಕ್ಯನ ಒಂದು ವಿವರಣೆ ಹೇಗೆ ಬರುತ್ತೆ ಅಂದರೆ, ವತ್ಸಾಕ್ಯ ಪುರುಷ ಪುಂಗವನಾಗಿ ಆತ ಕಾಣಿಸಿಕೊಳ್ತಾನೆ. ಆ ಒಂದು ವೇಷದಲ್ಲಿ ಕುಂಟಾದ ಗೋವಿಂದನೈ ಮಾಡುವಂತಹ ಅಭಿನಯ ಅಥವಾ ಅವರ ಪುರುಷ ವೇಷದ ಅಂಗಸೌಷ್ಠವ ಎಂಥ ಅದ್ಭುತವಾಗಿರ್ತಿತ್ತು ಅಂದರೆ, ನಂದಳಿಕೆ ಲಕ್ಷ್ಮೀನಾರಾಯಣಯ್ಯ ಈ ವೇಷವನ್ನು ನೋಡಿದರೆ ನಾನು ರಚಿಸಿದಂತಹ ವತ್ಸಾಕ್ಯ ಸಾಕ್ಷಾತ್ ಅವತರಿಸಿದ್ದಾನೆ ಅನ್ನುವಂತಹ ಒಂದು ಆ ಸಮಾಧಾನಕ್ಕೆ ಸುಖಕ್ಕೆ ಅವರು ಭಾಗಿಯಾಗುತ್ತಿದ್ರು ಏನೋ. ಇವರನ್ನು ವತ್ಸಾಕ್ಯನ ರೂಪದಲ್ಲಿ ನೋಡಿದರೆ ತನ್ನ ಆಖ್ಯಾನದ ನಾಯಕ ಸಕಲ ಕಲಾ ಗಾಂಭೀರ್ಯದ ಅಂಗ ಆಕಾರಗಳನ್ನು ಕಂಡು ಮುದ್ದಣ ಧನ್ಯರಾಗುತ್ತಿದ್ದರು ಏನೋ. ಮಾರುತಿಯಾಗಿರುವ ಅಭಿನಯ ಮತ್ತೆ ಶಬ್ದಗಳಲ್ಲಿ ಹಿಡಿದಿರುವುದು ಕಷ್ಟ. ಸರ್ವನ ವೇದಿಕೆಯಿಂದ ಕುಪ್ಪಳಿಸಿ ಯಕ್ಷ ವೇದಿಕೆಯ ಪಾತ್ರಗಳು ಕೂರುವ ಆಸನದ ಮೇಲೆ ಹಾಕಿ ಕೂರುವ ಆ ದೈಹಿಕ ರಿಫ್ಲೆಕ್ಸಸ್ ಅಸಾಮಾನ್ಯವಾಗಿತ್ತು ಅವರಿಗೆ. ಈಗಲೂ ಧಾರ್ಮಿಕ ಸಂಸ್ಥೆಗಳು ಪ್ರತ್ಯೇಕವಾಗಿ ಗೋಕರ್ಣವನ್ನು ಗಮನದಲ್ಲಿರಿಸಿಕೊಂಡು ಹೇಳುವುದಾದರೆ, ತನ್ನ ಮಕ್ಕಳಾದ ವಿಘ್ನೇಶ್ವರ ಹಾಗೋಡಿ, ಗುರುಮೂರ್ತಿ ಹಾಗೋಡಿಗಳನ್ನು ಸಕ್ರಿಯವಾಗಿ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಿ ಸ್ವತಃ ತಾನೂ ಒಬ್ಬ ಸಮಗ್ರ ಕಲಾವಿದನಾಗಿ ತಾಲೂಕಿನ ಹೊರ ವ್ಯಾಪ್ತಿಯಲ್ಲಿ ಮುಖ್ಯ ಕಲಾವಿದನಾಗಿ ತನ್ನದೇ ಆದ ಸಕಲ ಸಂಪನ್ನತೆಯನ್ನು ಪ್ರದರ್ಶಿಸಿ ಖ್ಯಾತರಾದ ಶ್ರೀ ಅನಂತ ಹಾಗೋಡಿಯವರ ಹಿಡಿತದಲ್ಲಿ ಯಕ್ಷಗಾನ ಕಲಾ ತರಬೇತಿ ಶಾಲೆಗಳನ್ನು ನಿರ್ಮಿಸಬಹುದು ಎನ್ನುತ್ತದೆ. ಧಾರ್ಮಿಕ ಸಂಸ್ಥೆಗಳು ಯಾಕೆಂದರೆ ಗೋಕರ್ಣ ಧಾರ್ಮಿಕ ಸಂಸ್ಥೆಗಳಿಗಾಗಿ ಬಹಳ ಹೆಸರುವಾಸಿಯಾದದ್ದು. ಗೋಕರ್ಣದ ಈ ಧಾರ್ಮಿಕ ಸಂಸ್ಥೆಗಳೇ ಅನಂತ ಹಾಗೋಡಿಯವರನ್ನು ಗುರುತಿಸಿಕೊಂಡು ಇವತ್ತು ಇದು ಮುಂದಾದರೆ ಅವರ ಹಿರಿತನದಲ್ಲಿ ಈ ಯಕ್ಷಗಾನದ ಏನು ಆ ಒಂದು ಅದ್ಭುತವಾದಂತಹ ಚೌಕಟ್ಟಿದೆ ಅದನ್ನು ಇನ್ನಿಷ್ಟು ಶ್ರೀಮಂತಗೊಳಿಸುವುದಕ್ಕೆ ಆಧುನಿಕವಾದ ಇವತ್ತಿನ ಡಾಲರ್ನ ಹಿಂದೆ ಓಡ್ತಾ ಇರುವಂತಹ ಸಂದರ್ಭದಲ್ಲಿ ಆದ್ದರಿಂದ ಅದನ್ನ ಇನ್ನೊಂದು ರೀತಿಯಲ್ಲಿ ತೆರೆಸಿಕೊಳ್ಳುವಂಥದ್ದಾದರೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಗೋಕರ್ಣಕ್ಕೆ ಬರುವಂಥವರು ವಿದೇಶಿಯ ಪ್ರವಾಸಿಗರಾಗಿರುವುದರಿಂದ ಇದು ಗೋಕರ್ಣದಲ್ಲಿ ಬಹಳ ಮಹತ್ವವನ್ನು ಪಡೆಯುವಂತಹ ವಿಷಯವಾಗುತ್ತೆ ಅಂತ ನನ್ನ ನಂಬಿಕೆ. ಹಾಗಾಗಿ ಈ ಶಾಲೆಗಳನ್ನು ನಿರ್ಮಿಸಬಹುದು ಅನಿಸುತ್ತದೆ. ಇರಲಿ, ಈ ದಿಸೆಯಿಂದ ಯೋಚಿಸುವ ಕ್ರಿಯಾಶೀಲತೆ ಎಲ್ಲರೂ ತೋರಿಸಬೇಕು. ಇಲ್ಲದಿದ್ದರೆ ಸಿಂಹನಾಟಕದ ಮೂಲಕ ಯಕ್ಷ ಪರಂಪರೆಗೆ ಹೊಸ ಆಯಾಮಗಳನ್ನು ಒದಗಿಸಿಕೊಟ್ಟ ಧಾರೇಶ್ವರ ಸುಖನಂತವರು ಅಪರೂಪದ ಕಸುಬುಗಾರಿಕೆ ಮುಂದಿನ ತಲೆಮಾರಿಗೆ ಸಂದಾಯವಾಗಲು ಸಾಧ್ಯವೇ ಇರುವ ಪರಿಸ್ಥಿತಿ ಇದೆ. ಹಾಗೋಡಿ ತಂದೆ ಮಕ್ಕಳಂತೆ ನಮ್ಮ ತಾಲೂಕಿನಲ್ಲಿ ಇನ್ನೂ ಹಲವು ಪ್ರತಿಭೆಗಳನ್ನು ಹೊತ್ತ, ಯಾಕೆಂದರೆ ಈ ಒಂದು ಕುಂಟ ತಾಲೂಕು ಅನ್ನುವಂಥದ್ದೇನಿದೆ, ಒಂದು ಸಣ್ಣ ಒಂದು ಅದರ ಏನು ವ್ಯಾಸ ಉದ್ದಗಳು ಬಹಳ ಕಡಿಮೆ ಇರಬಹುದು, ಆದರೆ ಪ್ರತಿಭೆಯ ವಿಷಯದಲ್ಲಿ ಅನೇಕದಾದಂತಹ ಹಿರಿತನವನ್ನು ದಕ್ಕಿಸಿಕೊಂಡಂತಹ ಒಂದು ಬಹು ಅಮೃತಮಯವಾದಂತಹ ಈ ನೆಲ ಏನಾಗಿದೆ, ಇಂತಹ ಅನೇಕ ಪ್ರತಿಭೆಗಳನ್ನು ತನ್ನ ಆಂತರ್ಯದಲ್ಲಿ ಪಡೆದಿದೆ. ಯಕ್ಷಗಾನಕ್ಕೆ ಒತ್ತು ಕೊಟ್ಟು ಈ ಎಲ್ಲ ಮಾತುಗಳನ್ನು ಆಡುತ್ತಿದ್ದೇನೆ. ಯಾಕೆಂದರೆ ಕನ್ನಡ ಕರಾವಳಿ ಮಲೆನಾಡಿನ ಭಾಗಗಳು ಕನ್ನಡವನ್ನು ಇನ್ನೂ ಯಕ್ಷ ಭಾಷೆ ಜೀವಂತಿಕೆಯೊಂದಿಗೆ ಸಂಭ್ರಮವನ್ನು ಪಡೆದುಕೊಂಡಿವೆ. ನೋಡಿ, ಎಲ್ಲೇ ಕರ್ನಾಟಕದಲ್ಲಿ ಕನ್ನಡ ಸೋಲ್ತಾ ಇದೆ ಅಂತ ಅನಿಸಿದ್ರು ನಮ್ಮ ಕರಾವಳಿ ಭಾಗದಲ್ಲಿ ಮಲೆನಾಡ ಭಾಗದಲ್ಲಿ ಕನ್ನಡ ಸೋತಿದೆ ಅನ್ನುವ ಅನುಭವ ನಮ್ಗೆ ಯಾರಿಗೂ ಆಗಲಿಲ್ಲ. ಯಾಕೆಂದರೆ ಈ ಕನ್ನಡದ ಈ ಉಸಿರನ್ನ ಇನ್ನೆಷ್ಟು ಧನ್ಯತೆಯೊಂದಿಗೆ ಈಗಲೂ ಜ್ಯೋತಿಯನ್ನು ಹಚ್ಚಿಟ್ಟ ಕಣಿಕೆಯಂತೆ ಉರಿಸ್ತಾ ಇರುವಂತಹದ್ದು ಈ ಒಂದು ಯಕ್ಷಗಾನದ ಜೀವಂತಿಕೆ, ಈ ಯಕ್ಷಗಾನದ ಒಳತಿರು. ಇಲ್ಲಿ ಕನ್ನಡವು ಒಂದು ಅದ್ಭುತ ಸಂಜೀವಿನಿ ಶಕ್ತಿಯನ್ನು ಭಾಷೆ ಕುರಿತಾಗಿ ಪಡೆದಿದ್ದು ಯಕ್ಷ ಸಂಸ್ಕೃತಿಯಿಂದಲೇ. ಯಕ್ಷಗಾನಕ್ಕೆ ಕನ್ನಡವನ್ನು ಗೆಲ್ಲಿಸುವ ಶಕ್ತಿ ಒದಗಿದೆ ಎಂದಾದರೆ ಅದು ಅಖಂಡವಾದ ಭಾರತವೇ ಸ್ಫೂರ್ತಿ ಪಡೆದ ರಾಮಾಯಣ, ಮಹಾಭಾರತ, ಮತ್ಸ್ಯ ಮಾರ್ಕಂಡೇಯ, ಬ್ರಹ್ಮಾಂಡ, ಬ್ರಹ್ಮವಿವೃತ್ತ, ವಿಷ್ಣು ಮುಂತಾದ ಅಷ್ಟಾದಶ ಪುರಾಣಗಳ ಕಸುವಿನಿಂದಾಗಿ ಈ ಎಲ್ಲ ಪುರಾಣಗಳ ಕಥೆಗಳ ಮೂಲಕವೇ ವೇದಾಂತ, ಉಪನಿಷತ್ತು, ಅರಣ್ಯಗಳು ಭಾರತದ ಎಲ್ಲ ವರ್ಗಗಳಿಗೂ ತಲುಪಿವೆ. ಯಾಕೆಂದರೆ ನಮ್ಮಲ್ಲಿ ಒಂದಿದೆ, ಏನಾಗಿದೆ, ಈ ವೇದಗಳು ಇವು ಯಾವುದೋ ಕಾರಣಕ್ಕಾಗಿ ಆ ಒಂದು ಏನು ಜೇಡರ ಬಲೆ ಕಟ್ಟಿದಂತಹ ಸ್ಥಳಗಳಲ್ಲಿ, ಕಪ್ಪು ಸ್ಥಳಗಳಲ್ಲಿ ಅದು ತನ್ನಷ್ಟಕ್ಕೆ ತಾನು ಗಂಟುಗಳಾಗಿ ಬಿದ್ದಿವೆ ಎನ್ನುವಂತಹ ಒಂದು ಸಂದರ್ಭವನ್ನು ನಾವು ಏನನ್ನ ಹೇಳ್ತಾ ಬಂದಿದ್ದೀವಿ. ಆದರೆ ಅದು ಅಲ್ಲಿ ಗಂಟಾಗಿ ಬಿದ್ದಿರಲಿಲ್ಲ. ಆದರೆ ಕಥೆಗಳ ಮೂಲಕ, ಪುರಾಣಗಳ ಮೂಲಕ, ಮಹಾಭಾರತದಂತಹ ಕಾವ್ಯದ ಮೂಲಕ, ರಾಮಾಯಣದಂತಹ ಕಾವ್ಯದ ಮೂಲಕ ಪ್ರತಿ ವರ್ಗಕ್ಕೂ ಎಲ್ಲ ವರ್ಗಕ್ಕೂ ಭಾರತದಲ್ಲಿ ಅದು ತಿಳಿಯಲ್ಪಟ್ಟಿತ್ತು. ಹಾಗಾಗಿ ಯಾವುದು ಕ್ಲಿಷ್ಟವಾಗಿತ್ತೋ ಅದು ಸರಳವಾಗಿ ಜನರನ್ನು ತಲುಪುವಂತಹ ವಿಶೇಷತೆಯನ್ನು ಹೊಂದಿತ್ತು ಅನ್ನುವಂತಹದ್ದನ್ನು ನೆನಪಿಸಲಿಕ್ಕೆ ಈ ಮಾತುಗಳನ್ನು ಆಡ್ತಾ ಇದ್ದೇನೆ. ಕನ್ನಡವನ್ನು ಬಿಟ್ಟು, ಸಾಹಿತ್ಯವನ್ನು ಬಿಟ್ಟು ಉತ್ತರ ಕನ್ನಡ ಇರಲಾರದು. ಇಲ್ಲಿನ ಕೊಂಕಣಿ, ಮರಾಠಿ ಇತ್ಯಾದಿ ಅಥವಾ ಇನ್ನೇನು ಕನ್ನಡ ಭಾಷೆಯ ಹಳೆಗಳ ಮೇಲೆ ಹಾಡಲ್ಪಡುವ ನಾಮಧಾರಿ, ಆಲಕ್ಕಿ, ಮುಕ್ರಿ, ಹವ್ಯಕ, ನಾಟಕ ಭಾಷೆಗಳು ಜಗತ್ತಿಗೆ ಶ್ರೀಮಂತ ಸಾಹಿತ್ಯವನ್ನು ಕೊಡಬಲ್ಲಂತಹ ಪ್ರಚಂಡ ಶಕ್ತಿ ಉಳ್ಳಂತಹದ್ದು. ಕುಮಟಾ ತಾಲೂಕು ಕೂಡ ಇದನ್ನು ತನ್ನ ಭಾಗ್ಯವನ್ನಾಗಿಸಿಕೊಂಡಿದೆ. ಗೌರೀಶ್ ಕೈಕೇರಿಯಂತಹ ಗುರುಗಳನ್ನು, ಜಯಂತ್ ಕೈಕೇರಿಯಂತಹ ಜಟ್ಟಿ ದೋಸ್ತನನ್ನು ನಾನು ಪಡೆಯುವಂತಹದ್ದು
ಪಡೆಯುವಂತಹದ್ದು ನನ್ನ ಪುಣ್ಯಮೆ. ಇವರು ಜಯಂತ್ ಕಾಯ್ಕಿಣಿ ಇತ್ತೀಚೆಗೆ ದಕ್ಷಿಣ ಏಷ್ಯಾ ಸಾಹಿತ್ಯಕ್ಕಾಗಿನ ಪ್ರತಿಷ್ಠಿತ DSC ಪ್ರಶಸ್ತಿಗೆ ಭಾಜನರಾದದ್ದು ಅಭಿನಂದನಾರ್ಹ. ನೋಡಿ, ನಾನು ಮತ್ತೆ ಯಾವುದೇ ಒಂದು ಪುರಸ್ಕಾರ ಬಂದಿದ್ರು ಕೂಡ ಅದನ್ನು ವಿಶೇಷವಾಗಿ ಇದು ವಿಶೇಷವಾದದ್ದು ಅಂತ ನಾನು ಅಭಿನಂದಿಸಬಹುದಿತ್ತು. ಆದರೆ ಹೃದಯಪೂರ್ವಕವಾಗಿ ಒಪ್ಪಿಕೊಳ್ಳುವಂತಹದ್ದನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಇಲ್ವೋ. ಆದರೆ ಇವತ್ತು ಈ ಪ್ರಶಸ್ತಿಗೆ ಅವರು ಪಾತ್ರರಾದಾಗ ಟ್ರಾನ್ಸ್ಲೇಷನ್ ಮೂಲಕ ಅದು ನಮ್ಮ ಕನ್ನಡದ ನೆಲವನ್ನು ಬಿಟ್ಟು ಅಲ್ಲಿಂದ ಆಚೆಗೆ ತೆಗೆದು ಅವರಿಗೆ ಒಂದು ಪ್ರಶಸ್ತಿ ತಂದು ಕೊಡ್ತದ. ಇದು ಯಾವುದೋ ಒಂದು ಟಾಮ್ ಡಿಕ್ ಅಂಡ್ ಹ್ಯಾರಿ ಬರುವಂತಹದ್ದಲ್ಲ, ಸಾಮಾನ್ಯರಿಗೆ ಬರುವಂತಹದ್ದಲ್ಲ. ಟ್ರಾನ್ಸ್ಲೇಷನ್ನಿನ ಒಂದು ಚೈತನ್ಯ ಅಲ್ಲಿ ತುಂಬಿಕೊಂಡಿದ್ದರೂ ಕೂಡ ಮೂಲ ಕಥೆಗಾರನ ಸತ್ವವನ್ನು ಟ್ರಾನ್ಸ್ಲೇಟರ್ ಅದನ್ನ ಆ ಒಂದು ಈ ಒಂದು ಗಡಿಯ ಆಚೆಗೆ ಅದನ್ನು ಜೀವಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಬರುವಂತಹ ಒಂದು ಕಾಯಕವನ್ನು ಮಾಡುತ್ತೆ ಅಂತಾದ್ರೆ ಜಯಂತ್, ನಿಮಗೆ ಅಭಿನಂದನೆ, ನಿನಗೆ ಅಭಿನಂದನೆ. ಕೀಪಿಟ ಇಂತಹ ಕಥೆಗಳನ್ನ ಮತ್ತೆ ಬರೆಯಬೇಕು. ನನಗೆ ಇದು ಸ್ವಲ್ಪ ಅಸೂಯೆಯನ್ನು ತರುವಂತಹ ಸಂದರ್ಭ ಆಗಿರ್ಬೋದು, ಆದರೆ ಅಸೂಯೆಯನ್ನು ಮರೆತು ಅವರನ್ನು ಅಭಿನಂದಿಸಬೇಕಾದಂತಹ ಸಂಭ್ರಮದ ಕ್ಷಣ ನನಗೂ ಆಗಿದೆ. ಕೇವಲ ನಿಮ್ಮೆಲ್ಲರ ಎದುರಿನಲ್ಲಿ ಮಾತನಾಡಬೇಕು ಅನ್ನುವಂತಹದ್ದಕ್ಕಾಗಿ ನಾನು ಇದನ್ನು ಹೇಳ್ತಾ ಇಲ್ಲ. ಬಹಳ ಸಂಭ್ರಮದಿಂದ ನಾನು ನನ್ನ ಚಡ್ಡಿ ದೋಸ್ತನನ್ನ, ನನ್ನ ಲಂಗೋಟಿ ಮಿತ್ರನನ್ನ ನಾನು ಅಭಿನಂದಿಸ್ತಾ ಇದ್ದೇನೆ. ನೋಡಿ, ಹಾಗೆ ಮೂಲ ಕಥೆಗಾರನ ಅಸಲಿ ಪ್ರತಿಭೆಯನ್ನ ಇದನ್ನೆಲ್ಲ ನಾನು ಹೇಳಿ ಮುಗಿಸ್ತಾ ಇದ್ದೇನೆ. ಯಾಕೆಂದ್ರೆ ಒಮ್ಮೊಮ್ಮೆ ತಮ್ಮೆಲ್ಲರ ಎದುರಿಗೆ ನನ್ನ ಭಾಷಣವನ್ನ ಮತ್ತೆ ಬೇರೆ ರೀತಿಯ ಚೌಕಟ್ಟಿನಲ್ಲಿ ಇಟ್ಟು ಹೇಳಬೇಕು ಅನ್ನುವಾಗ ಕೆಲವು ಸಾಲುಗಳು ಸ್ಕಿಪ್ ಆಗುವಂಥ ಸಂದರ್ಭ ಇದೆ, ಮತ್ತೆ ರಿಪೀಟ್ ಆಗುವಂಥ ಸಂದರ್ಭವೂ ಇದೆ. ಇದನ್ನು ತಾವು ಸ್ವಲ್ಪ ಮನ್ನಿಸಬೇಕು. ನಾನು ಮತ್ತು ಜಯಂತ್ BSc ಓದುವಾಗ ಕುಮಟಿಯಲ್ಲಿ ಒಟ್ಟಿಗೆ ಹಾಸ್ಟೆಲ್ನಲ್ಲಿದ್ದೆವು. ನಾವು ಹಾಸ್ಟೆಲ್ಗೆ ಸಮೀಪದ ಹಾಸ್ಟೆಲ್ನ ಅಧಿಕೃತವಾದ 2 ಬಾವಿಗಳಲ್ಲಿ ಇದು ಒಂದು. ವಸ್ತ್ರ ತೊಳೆದುಕೊಳ್ಳಲು ಬಾವಿಕಟ್ಟೆಗೆ ಹೋಗುತ್ತಿದ್ದೆವು. ಅಲ್ಲಿದ್ದ ತೆಂಗು, ಹೂ ಗಿಡಗಳು, ಹೇಗೋ ಬೆಳೆದುಕೊಂಡ ಈರುಳ್ಳಿ ಗಿಡಗಳಿಗೆ ಬಂದ ಹೂಗಳು, ಕುಸುಮಾಲೆ ಹೂ ಹಣ್ಣುಗಳು, ಭಾನುವಾರದ ಮುಳುಗುವ ಸೂರ್ಯನ ರಂಗಲ್ಲಿ ಬೇಂದ್ರೆಯವರ ಮೂಡಲ ಮನೆಯ ಕವಿತೆ ಎಂದು ಹೇಳಲಾಗದು. ಈ ಬೆಳಗನ್ನು ನೀರಿದ ಸೌಂದರ್ಯವನ್ನು ಪ್ರಕೃತಿ ಅಲ್ಲಿ ತುಂಬಿ ತೋರಿಸ್ತಾ ಇತ್ತು. ಯಾಕೆಂದ್ರೆ ಪಡುವಣ ಮನೆಯ ರಂಗಿನ ಕ್ಷಿತಿಜಲ್ಲಿ ದಿನಕರ ಇಳಿಯುತ್ತಲೇ ಇದ್ದ ಮುಳುಗುವ ಹೊತ್ತಿನ ಹೊಂಬಣ್ಣದಲ್ಲಿ ನಮ್ಮ ಶುದ್ಧ ಕೂದಲು, ದಟ್ಟವಾಗಿ ಬೆಳೆದ ಕೂದಲು